ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಸೊ ದೆವ್ವವು ಅಸ್ತಿತ್ವದಿಲ್ಲ, ದೆವ್ವವು ಅಸ್ತಿತ್ವದಿಲ್ಲ, ಡೆವಿಲ್ ಡಸ್ ನಾಟ್ ಎಕ್ಸಿಸ್ಟ್ ಇಂಥ ಇಂಥ ಅಂಶದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈ ದೆವ್ವವು ಅಸ್ತಿತ್ವದಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಡೆವಿಲ್ ಡೆವಿಲ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅರ್ಥ. ಅಂದ್ರೆ ಏನು ಇದು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಾವು ಹೆಚ್ಚಾಗಿ ಮಾಹಿತಿ ತಿಳ್ಕೋಬೇಕು, ಮತ್ತೆ ಜ್ಞಾನವನ್ನು ಪಡೆಯಬೇಕಾಗತ್ತೆ. ಸ್ನೇಹಿತರೆ, ಈಗಾಗಲೇ ನಾವು ತಿಳ್ಕೊಂಡಿದ್ವಿ, ಪ್ರತಿಯೊಂದು ಮಾನವನು ಭೂಮಿ ಮೇಲೆ ಜನ್ಮ ತಗೊಂಡ್ರೆ ಜನ್ಮ ತಗೊಂಡಕ್ಕೆ ಇಲ್ಲಿಂದ ಬರ್ತಾರೆ. ನಾವೆಲ್ಲರೂ ಬರೋದು ಆತ್ಮಲೋಕದಿಂದ ಬರ್ತೀವಿ ಸ್ನೇಹಿತರೆ. ಆತ್ಮಲೋಕಗಳು ಮತ್ತೆ ಉನ್ನತ ಲೋಕಗಳು. ಉನ್ನತ ಲೋಕಗಳು ಅಂದ್ರೆ ನಮ್ಮ ಯಾವುದೇ ಈ ಸೂಕ್ಷ್ಮ ಲೋಕಗಳಿದೆಯೋ, ಉನ್ನತ ಲೋಕಗಳಿದೆಯೋ, ಊರ್ಧ್ವ ಲೋಕಗಳಿದೆಯೋ, ಅಲ್ಲಿಂದ ಪ್ರತಿ ಮಾನವರು ಈ ಭೂಮಿ ಮೇಲೆ ಜನ್ಮ ತಗೊಳಕ್ಕೆ ಬರೋದು. ಈ ಜನ್ಮ ಇಲ್ಲಿ ತಗೊಂತಾ ಇರೋದು ಒಂದು ಕಾರಣ ಏನಂದ್ರೆ, ಖಂಡಿತವಾಗಿ ಒಳ್ಳೆಯ ಕರ್ಮಗಳು ಮಾಡಕ್ಕೆ, ಈಗಾಗಲೇ ಕೆಟ್ಟದ ಕರ್ಮಗಳು ಏನೇನಿದ್ರೆ ಅದು ತೀರ್ಸ್ಕೊಳಕ್ಕೆ, ಮತ್ತೆ ಒಳ್ಳೆಯ ಶಿಕ್ಷಣ ಹೊಂದಕ್ಕೆ, ಮತ್ತೆ ಅದ್ರ ಜೊತೆಗೆ ಯಾವುದೇ ಒಂದು ನಾವು ಪರೀಕ್ಷೆ ಮಾಡ್ಕೊಳಕ್ಕೆ ಈ ಭೂಮಿ ಮೇಲೆ ಬರಬೇಕಾಗತ್ತೆ. ಆದ್ರೆ ಸ್ನೇಹಿತರೆ, ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಹಂತದಿಂದ ಬರ್ತೀವಿ. ನಾವು ಈಗಾಗಲೇ ನಾವು ತಿಳ್ಕೊಂಡಿದ್ವಿ ಏನಂತ ಅಂದ್ರೆ, ಈ ಯಾವುದೇ ಒಂದು ಸೂಕ್ಷ್ಮ ಲೋಕದಲ್ಲಿರುವಂತ 7 ಹಂತಗಳಂತ ತಿಳ್ಕೊಳ್ಳಿ ಸ್ನೇಹಿತರೆ. 7 ಹಂತಗಳು ಅಂದ್ರೆ ರೀಲಮ್ಸ್ ಅಂತ, ಒಂದು ಹಂತಗಳು, ಕ್ಷೇತ್ರಗಳು ಅಂತ ಇರ್ತೀವಿ. ಸೂಕ್ಷ್ಮ ಪ್ರಪಂಚದಲ್ಲಿರುವಂತ 7 ಹಂತಗಳು ಈಗಾಗಲೇ ಕೂಲಂಕುಷವಾಗಿ ತಿಳ್ಕೊಂಡಿದ್ವಿ. ಅಂದ್ರೆ ಮೊದಲನೇ ಹಂತ, 2, 3, 4, 5, 6, 7. ಈ 7 ಹಂತಗಳು, 7 ಕ್ಷೇತ್ರಗಳು ಅಂದ್ರೆ ಈ ಸೂಕ್ಷ್ಮದ ಪ್ರಪಂಚ ಆಸ್ಟ್ರಲ್ ವರ್ಲ್ಡ್ ಅಂತ ಕರೀತೀವಿ ಸ್ನೇಹಿತರೆ. ಅದ್ರ ಒಳಗಡೆ ಇರತ್ತೆ. ನಾವೆಲ್ಲರೂ ಒಂದೊಂದು ಹಂತದಿಂದ ಬರ್ತೀವಿ ಸ್ನೇಹಿತರೆ. ಅಂದ್ರೆ ಸ್ವಲ್ಪ ಆತ್ಮಗಳು ಅಂದ್ರೆ ಕೆಲವೇ ಆತ್ಮಗಳು ಏನಾಗತ್ತೆ, 7ನೇ ಹಂತದಿಂದ ಭೂಮಿ ಮೇಲೆ ಬರ್ಬೋದು. ಅಂದ್ರೆ 7ನೇ ಹಂತಕ್ಕೆ ಹೋಗಿದ್ದೀವಿ ಅಂದ್ರೆ ಹೇಳ್ಬೇಕಂದ್ರೆ ಸುಮಾರು ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ತುಂಬಾ ಹತ್ರ ಇದ್ದೀವಿ ಅಂತ ಅರ್ಥ. 7ನೇ ಹಂತಕ್ಕೆ ನಾವು ಸೇರ್ಕೊಂಡಿದ್ವಿ ಅಂದ್ರೆ ಸ್ನೇಹಿತರೆ, ಭೂಮಿ ಮೇಲೆ ನಾವು ಮಾಡುವಂತ ಕೆಲಸಗಳು, ನಾವು ಮಾಡುವಂತ ಕರ್ಮಗಳು, ಆ ಕರ್ಮದ ಫಲಿತ ಅನುಸಾರ ನಾವೇನ್ ಮಾಡ್ತೀವಿ, ಯಾವ ಹಂತಕ್ಕೆ ಹೋಗ್ಬೇಕು, ಇಲ್ಲಿಂದ ನಾವು ದೇಹ ತ್ಯಜಿಸಿದ ಮೇಲೆ, ದೇಹ ಬಿಟ್ಟಿದ ಮೇಲೆ ನೇರವಾಗಿ ಯಾವ ಹಂತಕ್ಕೆ ನಾವು ಹೋಗ್ಬೇಕಂತ ನಮ್ಮ ಉಪಚೇತನ ಮನಸ್ಸು, ಪ್ರಜ್ಞಾ ಮನಸ್ಸೇ ಕರ್ಕೊಂಡು ಹೋಗ್ತದೆ ಸ್ನೇಹಿತರೆ. ಈಗಾಗಲೇ ತಿಳ್ಕೊಂಡಿದ್ವಿ ಅಲ್ವಾ? ಅಂದ್ರೆ ಆ ಹಂತದಿಂದ ನಾವು ಕೆಳಗಡೆ ಬಂದು ಭೂಮಿ ಮೇಲೆ ಜನ್ಮ ತಗೊಂಡು ಇಲ್ಲಿ ಭೂಮಿ ಮೇಲೆ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇರ್ತೀವಿ ಸ್ನೇಹಿತರೆ. ಈ ತರ ಈಗಾಗಲೇ ಅನ್ಕೊಂಡಿದ ಪ್ರಕಾರ ಒಂದೇ ಒಳ್ಳೆ ಜ್ಞಾನಕ್ಕೋಸ್ಕರ, ಮತ್ತೆ ಯಾವುದೇ ಒಳ್ಳೆ ಅನುಭವಗಳು ತಗೊಳಕ್ಕೆ ಈ ಭೂಮಿ ಮೇಲೆನೆ ಬರ್ಬೇಕಾಗತ್ತೆ. ಮೇಲೆ ಇರುವಂತ ಆತ್ಮ ಲೋಕಗಳಲ್ಲಿ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ, ಅಲ್ಲಿ ಹೆಚ್ಚು ಅವಕಾಶ ಇಲ್ಲ. ಆತ್ಮ ಬೆಳವಣಿಗೆಗೆ ಹೆಚ್ಚು ಅವಕಾಶ ಇಲ್ಲ. ಆತ್ಮ ಪರಿಣಿತಿ ಇಲ್ಲಾಂದ್ರೆ ಆತ್ಮ ದಶೆಗಳು ಬೇಗವಂತವಾಗಿ ಮುಗಿಸ್ಕೋಬೇಕು, ಬೇಗವಂತವಾಗಿ ಹೆಚ್ಚಾಗಿ ಮಾಡ್ಕೋಬೇಕಾದ್ರೆ ಅಲ್ಲಿರುವಂತ ಅವಕಾಶ ತುಂಬಾ ಕಡಿಮೆ. ಅದೇ ದೀರ್ಘಕಾಲ ಆಗತ್ತೆ ಅಂತ ಪ್ರತಿಯೊಬ್ಬರು ಗೊತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿ ಆತ್ಮ ಏನ್ ಮಾಡತ್ತಂದ್ರೆ, ಎಷ್ಟೇ ರಿಸ್ಕ್ ಅಂದ್ರೆ ಭೂಮಿ ಮೇಲೆ ಜನ್ಮ ತಗೊಂಡದು ದೊಡ್ಡ ರಿಸ್ಕ್ ಇದು. ಅಂದ್ರೆ ಒಂದು ಅಪಾಯ ಅಂತ ಹೇಳ್ಬೋದು. ಅಷ್ಟು ಅಪಾಯ ಪ್ರಮಾದ ಇದ್ರೂ ಭೂಮಿ ಮೇಲೆ ಯಾಕೆ ಬರ್ತೀವಿ ಅಂದ್ರೆ, ಇಲ್ಲಿ ಬಂದಿಲ್ಲ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ, ಉನ್ನತ ಲೋಕದಲ್ಲಿ, ಆತ್ಮ ಲೋಕದಲ್ಲಿ ಯಾವುದೇ ಒಂದು ಹಂತದಿಂದ ಇನ್ನೂ ಹಂತಕ್ಕೆ ಹೋಗ್ಬೇಕಂದ್ರೆ ನೋಡಿ, ಈ ಸೂಕ್ಷ್ಮ ಪ್ರಪಂಚದಲ್ಲಿರುವಂತ 7 ಹಂತಗಳು ಈಗಾಗಲೇ ಅನ್ಕೊಳ್ಳಿ. ಒಂದು ಉದಾಹರಣಕ್ಕೆ ನಾವು ಒಂದು 5ನೇ ಹಂತದಿಂದ ಭೂಮಿ ಮೇಲೆ ಬಂದಿದ್ದೀವಿ ಅಲ್ವಾ? ಯಾಕೆ ಬರ್ತೀವಿ ಅಂದ್ರೆ, 5ನೇ ಹಂತದಿಂದ ನಾನು 6ನೇ ಹಂತಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಜನ್ಮದಲ್ಲೋ, ಇಲ್ಲಾಂದ್ರೆ ನೆಕ್ಸ್ಟ್ 10 ಜನ್ಮ ಆದ್ಮೇಲೆನೋ, ಇನ್ನು 20 ಜನ್ಮ ಆದ್ಮೇಲೆನೋ ನಾವು ಎಲ್ಲಿ ಹೋಗ್ಬೇಕು, ನಾವು ಯಾವ ಟೈಮಲ್ಲಿ ಆದ್ರೂ ಈ ಭೂಮಿ ಮೇಲೆ ದೇಹ ಬಿಟ್ಟಿದ್ರೆ 5ನೇ ಹಂತ ಬೇಡ, ನಾನು ಉನ್ನತೀಕರಣ ಮಾಡ್ಕೋಬೇಕು, ನಾನು 6ನೇ ಹಂತಕ್ಕೆ ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅಂದ್ರೆ ಯಾವುದೇ ಆತ್ಮ ಆದ್ರೆ ಆತ್ಮಕ್ಕೂ ಅಷ್ಟೇ ಸ್ನೇಹಿತರೆ. ಆತ್ಮಕ್ಕೆ ಏನಿರುತ್ತೆ, ಯಾವಾಗಲೂ ಉನ್ನತೀಕರಣ. ಅದೇ ನಾವ್ ಹೇಳ್ತೀವಿ ಪ್ರೋಗ್ರೆಷನ್ ಅಲ್ಲ, ಪುರೋಗತಿ. ಯಾವುದೇ ತಿರುಗತಿ ಇಲ್ಲ ಸ್ನೇಹಿತರೆ. ಯಾವ ಆತ್ಮಕ್ಕೂ ಯಾವ ತಿರುಗತಿ ಇಲ್ಲ, ಅದರ್ಥ ಮಾಡ್ಕೊಳ್ಳಿ. ಯಾವುದೇ ಅವರು ಒಂದು ಕೊಲೆ ಮಾಡಿರ್ಬೋದು, ಒಂದು ಒಳ್ಳೆ ಕೆಲಸ ಮಾಡಿರ್ಬೋದು, ಇನ್ನೊಂದು ಮಾಡಿ ಏನೇ ಮಾಡ್ಲಿ, ಆತ್ಮಕ್ಕಿರೋದು ಮುಂದಕ್ಕೆ ಹೋಗೋದೆ ಪ್ರೋಗ್ರೆಷನ್. ಅಂದ್ರೆ ಪ್ರತಿಯೊಂದು ಒಂದು ಕೆಟ್ಟದಾದ್ರೂ ಒಳ್ಳೇದಾದ್ರೂ ಅದೊಂದು ಅನುಭವ.
ಕೆಟ್ಟದಾದ್ರೆ ಕೆಟ್ಟ ಕರ್ಮಗಳು ಅನುಭವಿಸ್ಬೇಕಾಗತ್ತೆ, ಫಲಿತಗಳು ಅನುಭವಿಸ್ಬೇಕಾಗತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲಿತಗಳು ಅನುಭವಿಸ್ಬೇಕಾಗತ್ತೆ. ಅದು ತಪ್ಪಿಸ್ಕೊಳಕ್ಕಾಗಲ್ಲ, ಅದು ಕರ್ಮ ಸಿದ್ಧಾಂತ ಈಗಾಗಲೇ ತಿಳ್ಕೊಂಡಿದ್ದಲ್ವಾ. ಆಯ್ತು. ಸೊ ಈಗ ಇಂದಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡ ಈ ದೆವ್ಯವು ಅನ್ನೋದು ಅಸ್ತಿತ್ವ ಇಲ್ಲ ಅಂತ ಹೇಗೆ ಹೇಗೆ ಸಂಬಂಧ, ಇದೆಲ್ಲ ನಾವು ಅಂದ್ರೆ ಈ ಜ್ಞಾನಕ್ಕೆ ಇದಕ್ಕೆ ಏನ್ ಸಂಬಂಧ ಅಂದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಭೂಮಿ ಮೇಲೆ ಭೂಮಿ ಮೇಲೆ ಇರುವಂತ ಎಷ್ಟೋ ದುಷ್ಟ ಆತ್ಮಗಳಿದೆ. ಎಷ್ಟೋ ದುಷ್ಟ ಆತ್ಮಗಳು, ಎಷ್ಟೋ ಕೆಟ್ಟ ಆತ್ಮಗಳು. ಕೆಟ್ಟ ಆತ್ಮಗಳು, ದುಷ್ಟ ಆತ್ಮಗಳು ನೀವು ಈಗಾಗಲೇ ಅನುಭವಿಸ್ತಾ ಇರ್ತೀರಿ. ಅಂದ್ರೆ ನಿಮ್ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದ್ರೆ ಹೆಂಡತಿ ಗಂಡ ಆಗ್ಬೋದು, ಮತ್ತೆ ತಂದೆ ತಾಯಿ ಇರ್ಬೋದು, ಮತ್ತೆ ಮಕ್ಕಳಾಗ್ಬೋದು, ಇನ್ನೊಬ್ರು ಮತ್ತೆ ನಿಮ್ಮ ಸ್ನೇಹಿತರು ಆಗ್ಬೋದು, ನಿಮ್ಮ ಯಾವುದೇ ಒಂದು ಪ್ರೊಫೆಷನಲ್ ಇದ್ರೆ ಅಲ್ಲಿರುವಂತ ಸ್ನೇಹಿತರು, ಸುತ್ತಮುತ್ತ ಇರೋರು ಎಲ್ಲರೂ ಇಲ್ಲ ಎಲ್ಲಾರನ್ನು ಗಮನಿಸಿದ್ರೆ ಏನಾಗತ್ತಂದ್ರೆ ಅವರಲ್ಲಿನೇ ದುಷ್ಟ ಆತ್ಮಗಳು ಮತ್ತೆ ಕೆಟ್ಟ ಆತ್ಮಗಳು, ಒಳ್ಳೆ ಆತ್ಮಗಳು ಅಂದ್ರೆ ಗುಡ್ ಸೋಲ್ಸ್, ಬ್ಯಾಡ್ ಸೋಲ್ಸ್ ಅಂಡ್ ದಿ ಸೋ ಕಾಲ್ಡ್ ಇವಿಲ್ ಸೋಲ್ಸ್ ಅಂದ್ರೆ ಮೂರು ವಿಧಗಳ ಆತ್ಮಗಳು ಸಿಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ನಾವು ಎಲ್ಲ ನೋಡ್ತಾ ಇರ್ತೀವಿ. ಒಬ್ರು ಏನ್ ಮಾಡ್ತಾರೆ, ನಿಮ್ಗೆ ಯಾವುದೇ ಇಷ್ಟ ಇಲ್ಲ ಅಂದ್ರೂ ಇಲ್ಲ 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 ಇದು ಮಾಡೇ ಮಾಡ್ಬೇಕು ನೀವು ಅಂತ ನಿಮ್ ಜೊತೆ ಕಮಿಟ್ ಮಾಡಿಸ್ತಾರೆ. ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅದು, ನೀವು ಒಳ್ಳೆ ಆತ್ಮ, ಅದೇ ಗುಡ್ ಸೋಲ್ ಅಂತ ಕರಿತೀವಲ್ಲ. ಸೊ ಒಳ್ಳೆ ಆತ್ಮ, ಆ ಒಳ್ಳೆ ಆತ್ಮ ಆದ್ರೂ ನಿಮ್ನ ಏನ್ ಮಾಡ್ತಾರೆ, ಸ್ವಲ್ಪ ಅವ್ರದ್ದು ಪ್ರಭಾವ ನಿಮ್ ಮೇಲೆ ತೋರಿಸಿ ಅವ್ರ ಪ್ರಭಾವ ನಿಮ್ಮ ಮೇಲೆ ಬೀಳತ್ತೆ. ಅವಾಗ ಏನಾಗ್ತದೆ, ನೀವು ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿ ಅವ್ರ ಕೆಳಗಡೆ ಹೋಗಿ ನೀವೇನ್ ಮಾಡ್ತೀರಿ, ಅವ್ರು ಏನಿರುವಂತ ಕೆಲಸ ಆಗ್ಬೋದು, ಯೋಚನೆ ಆಗ್ಬೋದು, ಇನ್ನೊಂದಾಗ್ಬೋದು, ನೀವು ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ. ಅವಾಗ ಏನಾಗುತ್ತೆ, ನಿಮ್ಮ ಆತ್ಮದಶ ಕೆಳಗಡೆ ಸ್ನೇಹಿತರೆ. ಅವಾಗ ನಿಮ್ಮ ಆತ್ಮದಶ ಡೌನ್ ಗ್ರೇಡ್ ಆಗತ್ತೆ, ಅಂದ್ರೆ ಅಪ್ಗ್ರೇಡ್ ಆಗಲ್ಲ. ಯಾವಾಗ ಕೆಳಗಡೆ ಹೋಗತ್ತೆ, ಅದು ನಿಮ್ಗೆ ತುಂಬಾ ಪ್ರಮಾದ. ಅರ್ಥ ಆಯ್ತಲ್ಲ. ಸೊ ಈ ತರ ನೋಡ್ತಾ ಹೋದ್ರೆ ಈ ಇವಿಲ್ ಸೋಲ್ಸ್ ಅಂದ್ರೆ ಈ ದುಷ್ಟ ಆತ್ಮಗಳು, ಕೆಟ್ಟ ಆತ್ಮಗಳು, ಇವೆಲ್ಲಾನು ಒಳ್ಳೆ ಆತ್ಮಗಳು ಎಲ್ಲ ಸೇರಿಸಿ ಒಂದೇ ಜಾಗದಲ್ಲಿ ನಾವು ಇರಬೇಕಾದಂತ ಅದೊಂದು ಪರಿಸ್ಥಿತಿ ಇರ್ತದೆ ಸ್ನೇಹಿತರೆ ಭೂಮಿ ಮೇಲೆ, ಅಲ್ವಾ. ಅದೇ ನೀವು ಒಂದು ಆತ್ಮಲೋಕದಲ್ಲಿ ತಗೊಳ್ಳಿ, ಅಂದ್ರೆ ಈಗಾಗಲೇ ನಾವು ಅನ್ಕೊಂತಾ ಇರುವಂತ ಈ ಸೂಕ್ಷ್ಮ ಪ್ರಪಂಚದಲ್ಲಿರುವಂತ ಈ ಹಂತಗಳೇನಿದೆಯೋ, ಹಂತಗಳು 1ರಿಂದ 7ವರೆಗೂ ನೀವು ಅಬ್ಸರ್ವ್ ಮಾಡಿದ್ರೆ ಸ್ನೇಹಿತರೆ, ಮೊದಲನೇ ಹಂತದಿಂದ 3ನೇ ಹಂತವರೆಗೂ ಏನಿರುತ್ತೆ, ಮೊದಲನೇ ಹಂತದಿಂದ 3ನೇ ಹಂತವರೆಗೂ ಆ 3 ಹಂತಗಳಲ್ಲಿ ಮೊದಲನೇ ಹಂತದಲ್ಲಿ ಇರುವಂತದ್ದು ದುಷ್ಟ ಆತ್ಮಗಳು. ಆಯ್ತಾ. ಆಮೇಲೆ ಅಂದ್ರೆ ಆ ಆತ್ಮ ಪರಿಣಾಮ ದಶೆಯಲ್ಲಿ ಅವ್ರು ಮಾಡಿರುವಂತ ಕರ್ಮಾನುಸಾರ ಏನಾಗುತ್ತೆ ಸ್ನೇಹಿತರೆ, ನಾವು ಭೂಮಿಗೆ ಬರೋದು ನಾವು ಬರೋದು ಸ್ವಲ್ಪ ವ್ಯವಧಿಗೋಸ್ಕರ ಭೂಮಿ ಮೇಲೆ ಬರೋದು. ಭೂಮಿಗೆ ಯಾವ ತರ ಬರ್ತೀವಿ ಅಂದ್ರೆ ಒಂದು ಪಿಕ್ನಿಕ್ ತರ ಬರ್ತೀವಿ ಇಲ್ಲಿ. ಅಂದ್ರೆ ನೋಡ್ಕೊಂಡು ಎಲ್ಲಾ ಸಂದರ್ಶಿಸ್ಕೊಂಡು ಎಲ್ಲಾ ಎಂಜಾಯ್ ಮಾಡ್ಕೊಂಡು ಎಂಟರ್ಟೈನ್ಮೆಂಟು, ಎಂಜಾಯ್ಮೆಂಟು ಮತ್ತೆ ಲರ್ನಿಂಗು. ಅಂದ್ರೆ ಲರ್ನಿಂಗ್ ಅಂದ್ರೆ ಖಂಡಿತವಾಗಿ ಒಳ್ಳೆಯ ಜ್ಞಾನ ಪಡೆಯಕ್ಕೆ ಇಲ್ಲೇ ಬರಬೇಕು. ಮತ್ತೆ ಒಳ್ಳೆ ಯಾವುದೇ ನಾವು ಒಂಥರ ಅಂದ್ರೆ ಎಷ್ಟೋ ಆನಂದವಾಗಿ ಅಂದ್ರೆ ಸಂತೋಷವಾಗಿ ಈ ಭೂಮಿ ಮೇಲೆ ಈ ಸುಂದರವಾದ ಈ ಭೂಮಿನು ಎಲ್ಲಾ ಪ್ರದೇಶಗಳು ತಿರುಗಾಡ್ತಾ ಮತ್ತೆ ಅಲ್ಲಿರುವಂತ ಆನಂದವನ್ನು ಅಂದ್ರೆ ಎಷ್ಟೋ ಸಸ್ಯಗಳು, ವಿಧ ಸಸ್ಯಗಳು, ವಿಧ ಪ್ರತಿಯೊಂದರಲ್ಲಿ ಎಷ್ಟೋ ವಿಧಗಳಿದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರೆ ಅದಕ್ಕೂ ಅನಂತ ಅನಂತ ಸೃಷ್ಟಿ ಇದು. ಈ ಸೃಷ್ಟಿನೇ ಮಾನವ ಜನ್ಮನೇ, ಮಾನವ ದೇಹನೇ ಒಂದು ಹೇಳ್ಬೇಕಂದ್ರೆ ನಮಗೂ ಪೂರ್ತಿ ಅರ್ಥ ಆಗಿಲ್ಲ ಇಷ್ಟುವರೆಗೂ. ನಾನು ಬೆಳಗ್ಗೆ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಈ ಮಾನವ ದೇಹ ಬಗ್ಗೆ. ಮಾನವ ದೇಹ ಒಳಗಡೆ ಏನೇನು ಅಂಗಗಳಿದೆ, ಎಷ್ಟು ಕ್ಲಿಷ್ಟತರ ಅಂಗಗಳು, ಪ್ರತಿಯೊಂದು ಅಂಗ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ. ಅಂದ್ರೆ ನಮ್ಮ ದೇಹ ಬಗ್ಗೆ ನಮ್ಗೆ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ಅಷ್ಟು ಅಂದ್ರೆ ಹೇಳ್ಬೇಕಂದ್ರೆ ಅಷ್ಟು ಅಜ್ಞಾನದಿಂದ ನಾವು ಜೀವನ ನಡ್ಕೊಂತಾ ಇರ್ತೀವಿ ಅಲ್ವಾ. ಸೊ ಆ ತರ ಮಾಡಬಾರ್ದು. ನಮ್ಮ ದೇಹ ಬಗ್ಗೆ ನಾವು ಪೂರ್ತಿ ಅರಿವು ತಗೋಬೇಕು, ಪೂರ್ತಿ ತಿಳುವಳಿಕೆ ತಗೋಬೇಕು. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ ಏನಾಗತ್ತಂದ್ರೆ ಖಂಡಿತವಾಗಿ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ನಾವು ಅದರಿಂದ ಸಂತೋಷ ಪಡಿಬೇಕು. ಅದರಿಂದ ಪೂರ್ತಿ ನಾವು ಎಂಜಾಯ್ ಮಾಡ್ತಾ ಇಲ್ಲಿ ಏನಾಗತ್ತಂದ್ರೆ ಇಂಥ ಜೀವನಕ್ಕೂ ನಾವು ಬಂದಿದ್ದೀವಿ ಸ್ನೇಹಿತರೆ. ಆದ್ರೆ ಏನಾಗತ್ತೆ, ಇಲ್ಲಿ ಬಂದಿದ ಮೇಲೆ ಈಗಾಗಲೇ ಹೇಳಿದ್ವಲ್ಲ, ಒಂದು ದುಷ್ಟಾತ್ಮ ನಿಮ್ಮ ಅಕ್ಕಪಕ್ಕ ಇದ್ರೆ ನಿಮ್ಮನ್ನು ಒಂಥರ ದುಷ್ಟ ಆತ್ಮಗಾಗಿ ಪರಿವರ್ತನೆಗೊಳಿಸಕ್ಕೇನೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಪ್ರಭಾವ ಇರುತ್ತೆ ನಿಮ್ಮ ಮೇಲೆ ಅಲ್ವಾ. ಅದು ಎಚ್ಚರಿಕವಾಗಿರ್ಬೇಕು. ನೀವು ಧ್ಯಾನ ಮಾಡ್ತಾ ನಿಮ್ಮ ಮನಸ್ಥಿತಿನಿ, ನಿಮ್ಮ ಮನೋಸ್ಥಿತಿ ಏನಿದೆಯೋ ಅದು ತುಂಬಾ ಬಲವಾಗಿರ್ಬೇಕು, ದೃಢವಾಗಿರ್ಬೇಕು. ಅವಾಗ ನಿಮ್ನ ಏನು ಯಾರು ಮಾಡಲ್ಲ. ಇಲ್ಲ ಅಂದ್ರೆ ಅವ್ರು ಹೇಳಿರೋದು ಕೇಳೋದು ಮತ್ತೆ ಯಾವುದೇ ದುಡ್ಡುಗೋಸ್ಕರ ನೋಡಿ, ಯಾರೋ ಸ್ವಲ್ಪ ಬಡವರು ಇರ್ತಾರೆ, ಅವರು ಬಡವರಲ್ಲಿನೂ ಒಳ್ಳೆ ಆತ್ಮಗಳು ಇರ್ತದೆ ಅಲ್ವಾ. ಬಡವರಲ್ಲಿ ಒಳ್ಳೆ ಆತ್ಮಗಳು ಇರ ಅಂತಿಲ್ಲ. ಅವ್ರೇನೋ ಸ್ವಲ್ಪ ಕರ್ಮಾನುಸಾರ ಇನ್ನೇ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳಿಂದ
ಅವರು ಈ ಜನ್ಮದಲ್ಲಿ ಬಡವರಾಗಿ ಅವರು ಜನ್ಮ ತಗೊಂಡಿರ್ತಾರೆ. ಆದ್ರೆ ಅವರು ಒಳಗಡೆ ಇರುವಂತ ಆತ್ಮ ಉನ್ನತ ಆತ್ಮ ಇರಬಹುದು, ಉನ್ನತ ಆತ್ಮ ಇರಕ್ಕೆ ಅವಕಾಶ ಇದೆ, ಒಳ್ಳೆ ಆತ್ಮ ಇರಕ್ಕೆ ಅವಕಾಶ ಇದೆ. ಆದ್ರೆ ಏನಾಗತ್ತಂದ್ರೆ ಅವನು ದುಡ್ಡುಗೋಸ್ಕರ ಯಾವುದೋ ಒಂದು ಒಬ್ಬರ ಹತ್ರ ಒಂದು ಪೊಲಿಟಿಷಿಯನೋ ಇಲ್ಲ ಅಂದ್ರೆ ಆ ಸುತ್ತಮುತ್ತ ಇರುವಂತ ಒಂದು ರೌಡಿನೋ ಎಲ್ಲೋ ಹೋಗ್ತಾರೆ. ಅವನೇನ್ ಮಾಡ್ತಾನೆ, ಇವ್ರನ್ನು ಉಪಯೋಗಿಸ್ಕೊಂಡು ಇವನು ಸಹ ಏನ್ ಮಾಡ್ತಾನೆ ಅಂದ್ರೆ ಒಂದು ಕೆಟ್ಟ ಆತ್ಮ ಆಗಿ ಪರಿವರ್ತನೆಗೊಳಿಸೋ ಪ್ರಯತ್ನ ಮಾಡ್ತಾನೆ. ಅವ್ರಿಗೆ ಬೇಕಾಗಿರುವಂತ ಅಂಶಗಳು ಇವರಿಂದ ಕೆಲಸ ಮಾಡಿಕೊಂಡು ಇವ್ರಿಗೆ ಏನೋ ಒಂದು ಆಸೆ ತೋರಿಸಿ ಅವ್ರೇನ್ ಮಾಡ್ತಾನೆ, ಇವನು ಕೆಟ್ಟ ಆತ್ಮ ಆಗುವಂತ ಅವಕಾಶ ಇದೆ ಸ್ನೇಹಿತರೆ. ಅಂತ ಆ ವಿಧವಾಗಿ ರೂಪುಗೊಳಿಸ್ಕೊಳಕ್ ಅವಕಾಶ ಹೆಚ್ಚಾಗಿದೆ. ಅವಾಗ ಏನಾಗತ್ತೆ, ಇವರು ಜನ್ಮದಲ್ಲಿ ಇವರು ಆತ್ಮ ದಶ ಕೆಡ ಅಂದ್ರೆ ಕೆಳಗೆ ಹೋಗುತ್ತೆ ಅಲ್ವಾ. ಸೊ ಒಳ್ಳೆ ಆತ್ಮನೇ, ಆದ್ರೆ ಈಗ ಅವನ ಆತ್ಮ ದಶದಲ್ಲಿ ಆತ್ಮ ಪರಿಣಾಮದಲ್ಲಿ ಏನಾಗತ್ತೆ, ಕೆಳಗೆ ಹೋಗುವಂತ ಚಾನ್ಸಸ್ ಅವಕಾಶಗಳು ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬಾ ಎಚ್ಚರಿಕವಾಗಿ ನಮ್ಮ ಜೀವನವನ್ನು ನಡೆಸ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಸೊ ಮೇಲೆ ಈ ಮೇಲೆ ಇರುವಂತ ಈ ಸೂಕ್ಷ್ಮ ಪ್ರಪಂಚದಲ್ಲಿರುವಂತ ಹಂತಗಳಲ್ಲಿ ಈಗಾಗಲೇ ಹೇಳ್ತಾ ಇದ್ರಿ. ಒಂದು ನೋಡಿದ್ರೆ ಮೊದಲನೇ ಹಂತದಲ್ಲಿ ಯಾರು ಇರ್ತಾರೆ ಅಂದ್ರೆ, ಈ ಭೂಮಿ ಮೇಲೆ ನಾ ಈಗಾಗಲೇ ಹೇಳ್ತಾ ಇದ್ದೆ ಅಂದ್ರೆ ಸ್ವಲ್ಪ ವ್ಯವಧಿಗೋಸ್ಕರ ಇಲ್ಲಿ ಬಂದು ಮಾಡ್ಬೇಕಾಗಿರೋದು ಒಳ್ಳೆ ಕೆಲಸಗಳು, ಒಳ್ಳೆಯ ಜ್ಞಾನ ತಗೋಬೇಕು. ನೀವು ಪೂರ್ತಿ ಇಲ್ಲಿ ಇರುವಂತ ಎಷ್ಟೋ ವಿಧಗಳ ಎಲ್ಲ ಎಂಜಾಯ್ ಮಾಡ್ಕೊಂಡು ಒಂದು ಪಿಕ್ನಿಕ್ ತರ ಅಳವಡಿಸ್ಕೊಂಡು ಇಲ್ಲಿಂದ ನೀವು ನಮ್ಮ ದೇಹನ ಬಿಟ್ಟು ಹೋಗ್ಬೇಕಾಗತ್ತೆ. ಇದು ನಮ್ದು ಬಾಡಿಗೆ ಮನೆ, ಸ್ವಂತ ಮನೆ ಅನ್ನೋದು ನಮ್ಮ ಆತ್ಮಲೋಕಗಳೇ ಅಂದ್ರೆ ಈ ಹಂತಗಳೇ ಅಲ್ವಾ. ಸೊ ಅಲ್ಲಿ ಹೋಗ್ಬೇಕಾಗಿರುವಂಥದ್ದು, ಅಲ್ಲಿ ಹೆಚ್ಚು ಸಮಯ ಇರುವಂಥದ್ದು ಅಲ್ವಾ. ಇಲ್ಲಿರೋದು ಸ್ವಲ್ಪ ಸಮಯ ಮಾತ್ರನೇ. ಆದ್ರೆ ಇಲ್ಲಿ ಮಾಡುವಂತ ಕೆಟ್ಟ ಕರ್ಮಗಳಿಂದ ಈ ಕರ್ಮಾನುಸಾರ ಅಂದ್ರೆ ಕರ್ಮ ಸಿದ್ಧಾಂತ ಪ್ರಕಾರ ಏನಾಗುತ್ತೆ ಅಂದ್ರೆ, ಇಲ್ಲಿ ಹೆಚ್ಚು ಕರ್ಮಗಳು ನಾವು ಹೆಚ್ಚು ಕೆಟ್ಟ ಕರ್ಮಗಳು ಏನಾದ್ರೂ ಮಾಡಕ್ಕೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಸ್ನೇಹಿತರೆ, ನೀವು ಯಾವುದೇ ನೋಡಿ 5ನೇ ಹಂತದಿಂದ ಬಂದಿದೆ ಅಂತ ಇಟ್ಕೊಳ್ಳಿ. ಈ ಜನ್ಮಕ್ಕೆ ಬರುವಾಗ ಹೋಗುವಾಗ ಕೆಟ್ಟ ಕರ್ಮಗಳು ಹೆಚ್ಚಾಗಿ ಮಾಡಿ ಎಲ್ಲಾರ್ಗು ಮೋಸ ಮಾಡಿ, ಎಲ್ಲಾರ್ಗು ತೊಂದರೆ ಕೊಟ್ಟು, ಎಲ್ಲಾರ್ಗು ನೋವು ಕೊಟ್ಟು, ಎಷ್ಟೋ ನೀವು ಮಾಂಸಾಹಾರ ಸೇವನೆ ಮಾಡೋದು, ಮತ್ತೆ ಈ ಜೀವಿಗಳನ್ನು ಸಾಯಿಸೋದು ಆಹಾರಕ್ಕೋಸ್ಕರ, ಇನ್ನೊಬ್ಬರನ್ನು ಫಿಸಿಕಲ್ ಆಗಿ ವೈಲೆನ್ಸ್ ಮಾಡೋದು, ಏನೇನೋ ಮಾಡಿದಂತ ಇಟ್ಕೊಳ್ಳಿ. ನಿಮ್ಮ ನಿಮ್ಮ ಮನೆಯಲ್ಲೇ ನಿಮ್ಮ ಹೆಂಡತಿಗೆ ತೊಂದರೆ ಕೊಡೋದು, ಮತ್ತೆ ಮಕ್ಕಳಿಗೆ ತೊಂದರೆ ಕೊಡೋದು, ಮಕ್ಕಳು ಹೆಂಡತಿಗೆ ತೊಂದರೆ ಕೊಡೋದು, ಮಕ್ಕಳು ತಂದೆಗೋ ತಾಯಿಗೆ ಏನೋ ಈ ತರ ಎಷ್ಟೋ ವಿಧ ಈ ಸಿಚುವೇಶನ್ಸ್ ಮತ್ತೆ ಸನ್ನಿವೇಶಗಳು ಇರ್ತದೆ. ಯಾವುದೇ ಈ ತರ ಮಾಡಿದ ಸ್ನೇಹಿತರೆ, ನೀವು 5ನೇ ಹಂತದಿಂದ ಬರುವಾಗ ಈ ಜನ್ಮ ತಗೊಂಡಾಗ 5ನೇ ಹಂತದ ಬಂದು ಈಗ ಹೋಗುವಾಗ 1ನೇ ಹಂತ 2ನೇ ಹಂತಕ್ಕೆ ಹೋಗುವಂತ ಅವಕಾಶ ಇರುತ್ತೆ ಸ್ನೇಹಿತರೆ. ಅಂತ ರಿಸ್ಕ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅಂತ ರಿಸ್ಕ್ ನಾವು ಫೇಸ್ ಮಾಡ್ಬೇಕಾಗತ್ತೆ, ಎದುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ತುಂಬಾ ಎಚ್ಚರಿಕವಾಗಿ ಈ ಜನ್ಮವನ್ನು ನಾವು ನಡ್ಸ್ಕೋಬೇಕು. ಕರ್ಮ ಸಿದ್ಧಾಂತ ಇದೆ, ನಮ್ಮ ಪಕ್ಕದಲ್ಲೇ ಇರುತ್ತೆ ಯಾವಾಗ್ಲೂ. ಯಾವುದೇ ಒಂದು ಮಾತಾಡಿದ್ರು ಕರ್ಮ ಸಿದ್ಧಾಂತ ಇರುತ್ತೆ, ಯಾವುದೇ ಒಂದು ಯೋಚನೆ ಮಾಡಿ ಕರ್ಮ ಸಿದ್ಧಾಂತ ಪಕ್ಕದಲ್ಲೇ ಇರುತ್ತೆ. ಮತ್ತೆ ಯಾವುದೇ ಒಂದು ಕೆಲಸ ಮಾಡಕ್ ಹೋದ್ರು ಯಾವುದೇ ಕೆಲಸ ಮಾಡಕ್ ಹೋದ್ರೆ ಪಕ್ಕದಲ್ಲೇ ಕರ್ಮ ಸಿದ್ಧಾಂತ ಈಗಾಗ್ಲೇ ನಿಮ್ಗೋಸ್ಕರ ಕಾಯ್ತಾ ಇರ್ತದೆ. ಆದ್ರೆ ಆ ಕರ್ಮ ಸಿದ್ಧಾಂತದಿಂದ ನಿಮ್ಗೆ ಫಲಿತ ಕೊಡ್ತಾನೆ ಇರ್ತದೆ. ಈ ಜನ್ಮದಲ್ಲಿ ಆಗ್ಬೋದು, ಮುಂದಿನ ಜನ್ಮ ಆಗ್ಬೋದು, ನಾವು ಅನುಭವಿಸ್ಬೇಕು. ಆದ್ರೆ ಖಂಡಿತವಾಗಿ ಇಲ್ಲಿ ಮಾಡುವಂತ ಕೆಟ್ಟ ಕರ್ಮಗಳಿಂದ ಖಂಡಿತವಾಗಿ ನಾವು ಮೇಲೆ ಹೋದ್ಮೇಲೆ ದೇಹ ಬಿಟ್ಟಿದ ತಕ್ಷಣ ಅಲ್ಲಿ ಮೊದಲನೇ ಹಂತ ಇಟ್ಕೊಳ್ಳಿ. ಮೊದಲನೇ ಹಂತದಲ್ಲಿ ಏನಾಗ್ತದೆ ಸ್ನೇಹಿತರೆ, ಅಲ್ಲಿ ದುಷ್ಟ ಆತ್ಮಗಳು ಹೆಚ್ಚಾಗಿರುತ್ತೆ. ಆ ದುಷ್ಟ ಆತ್ಮಗಳು ಏನ್ ಮಾಡುತ್ತೆ ಗೊತ್ತಾ, ಇನ್ನೊಂದು ಯಾವುದೇ ಆತ್ಮ ಇನ್ನೊಂದು ದುಷ್ಟ ಆತ್ಮನು ಮೇಲೆ ಹೋಗಕ್ಕೆ ಬಿಡಲ್ಲ. ಅಂದ್ರೆ ಮೇಲೆ ಹಂತಕ್ಕೂ ಹೋಗ್ಬೇಕು, ಅದಕ್ಕೂ ಉನ್ನತೀಕರಣ ಮಾಡ್ಕೋಬೇಕಂದ್ರೆ ಒಂದು ಆತ್ಮ ಇನ್ನೊಂದು ಆತ್ಮನ ಬಿಡೋದೇ ಇಲ್ಲ. ಯಾಕಂದ್ರೆ ಅಲ್ಲಿರುವಂತ ಆತ್ಮಗಳಿಗೆಲ್ಲ ಏನಿರುತ್ತೆ ಗೊತ್ತಾ, ಈ ದ್ವೇಷ, ಅಸೂಯ, ಒಂದು ಮೇಲೆ ಇನ್ನೊಂದು ದ್ವೇಷ, ಅಸೂಯ, ಕತ್ತಲು, ಅದೆಲ್ಲ ಕತ್ತಲು ಲೋಕಲ್. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 3 ಹಂತಗಳನ್ನು ಕತ್ತಲು ಲೋಕ, ತುಂಬಾ ಕತ್ತಲು ಲೋಕಲ್ ಸ್ನೇಹಿತರೆ. ಆದ್ರೆ ಮೊದಲನೇ ಹಂತ ಅಂತೂ ನೋಡಿದ್ರೆ ಹೆಚ್ಚು ಕತ್ತಲು. ಆದ್ರೆ ಒಂಥರ ಹೇಳ್ಬೇಕಂದ್ರೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಒಂಥರ ಈ ಹಾವುಗಳು ಅದು ಇದು ಓಡಾಡ್ತಾರೆ ನೋಡಿ, ಆ ತರ ಓಡಾಡ್ತಾ ಇರ್ತದೆ ಈ ಆತ್ಮಗಳೆಲ್ಲ. ಪೂರ್ತಿ ದೇಹನು ಶಿಥಿಲವಾಗಿರ್ತದೆ. ನಮ್ ದೇಹ ತರ ಇರಲ್ಲ. ಅಂದ್ರೆ ಒಳ್ಳೆ ಒಳ್ಳೆ ಕರ್ಮಗಳು ಮಾಡಿರುತ್ತೆ ಯಾರೇ ನೋಡಿದ್ರು ಅವ್ರ ದೇಹ ಬಿಟ್ಟಿದ ಮೇಲೂ ಅವ್ರ ದೇಹ ಇದೇ ತರ ಕಾಣಿಸ್ತದೆ. ನಮ್ಮ ದೇಹ ಈಗ ಹೆಂಗಿದೆಯೋ ಫಿಸಿಕಲ್ ಬಾಡಿ, ಅದೇ ತರ ಮೇಲೆಗರು ಕಾಣಿಸ್ತಾ ಇರ್ತದೆ. ಆದ್ರೆ ಈ ಕೆಟ್ಟ ಕರ್ಮಗಳು ಮಾಡಿ ಏನೇನೋ ಮಾಡ್ತೀವಿ ನೋಡಿ. ನೀವು ಒಂದು ಒಳ್ಳೆ ಪೊಲಿಟಿಷಿಯನ್ ಆಗ್ಬೋದು, ಒಂದೇ ದುಡ್ಡು ಸಂಪಾದನೆ ಮಾಡಿರ್ಬೋದು, ಇನ್ನೊಂದು ಏನೇ ಮಾಡಿರ್ಬೋದು, ಅದು ಈ ಭೂಮಿ ವರಕ್ಕೆ ಪರಿಮಿತ. ಈ ಭೂಮಿನ ಬಿಡ್ತಾ ಇದ್ವಿ ಅಂದ್ರೆ ನಿಮ್ನು ಕೇಳೋರಿಲ್ಲ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ನಿಮ್ಗೆ ಯಾರು ದಿಕ್ಕು ದಿವಾನ ಇಲ್ಲ ಅಂತ ಅರ್ಥ. ಅಷ್ಟು ಸ್ಥಿತಿಯಲ್ಲಿ ನಾವು ಇರ್ತೀವಿ ಸ್ನೇಹಿತರೆ. ಹೇಳ್ಬೇಕಂದ್ರೆ ಒಂಥರ ಅನಾಥ ಸ್ಥಿತಿ ಅದು ಅಲ್ವಾ. ಸೊ ಅವಾಗ ಅದಕ್ಕೆ ನಾವು ಎಚ್ಚರಿಕವಾಗಿ ಇಲ್ಲಿ ಬದುಕಬೇಕು. ಇಲ್ಲಿ ಬದುಕುವಾಗನೇ ಎಚ್ಚರಿಕೆಯಾಗಿ ಬದುಕಬೇಕು. ಈಗಾಗ ಹೇಳ್ತಾ ಇದ್ದೀನಿ ಅದೇ ಮೊದಲನೇ ಹಂತಕ್ಕೆ ಹೋಗಿದೆ ಅಂತ ಇಟ್ಕೊಳ್ಳಿ.
ಅಲ್ಲಿ ಎಲ್ಲ ಈ ದುಷ್ಟಾತ್ಮಗಳೇ ಒಂದಕ್ಕಿನ್ನೊಂದು ದ್ವೇಷಿಸ್ಕೊಂತ ಇರ್ತದೆ, ಒಂದಕ್ಕಿನ್ನೊಂದು ಮೋಸ ಮಾಡ್ಕೊಂಡದು, ಯಾವುದು ಒಂದು ಒಳ್ಳೆ ಭಾಷೆ ಇಲ್ಲ, ಏನು ಇಲ್ಲ. ಅಷ್ಟು ಎಷ್ಟು ವರ್ಷಗಳು ಹೇಳ್ಬೇಕಂದ್ರೆ ಇಲ್ಲಿ ಒಂದು 70 ವರ್ಷನೋ 80 ವರ್ಷನೋ 99 ವರ್ಷನೋ ಇಲ್ಲಿ. ಆದ್ರೆ ಅಲ್ಲಿಗೆ ಹೋದ್ರೆ ಸ್ನೇಹಿತರೆ 200 ವರ್ಷ 300 ವರ್ಷ ಅದೇ ಕತ್ತಲೋಕದಲ್ಲಿ ನಾವು ಬದುಕಬೇಕು. ಅಷ್ಟು ದುಸ್ಥಿತಿ ನಮ್ಗೆ ಬರುತ್ತೆ ಅಲ್ವಾ. ಸೊ ಅವಾಗ ಈ ಮೊದಲ ಆ ಹಂತದಲ್ಲಿ ಎಲ್ಲ ಈ ಆತ್ಮಗಳಿರ್ತದೆ ಸ್ನೇಹಿತರೆ. ಆದ್ರೆ ಆ ದುಷ್ಟ ಆತ್ಮಗಳಲ್ಲಿನೂ ಯಾವುದೇ ಆತ್ಮ ಇಲ್ಲ ನಾನು ನನ್ನ ಸ್ಥಿತಿನ ಚೇಂಜ್ ಮಾಡ್ಕೋಬೇಕು, ನಾನು ಉನ್ನತೀಕರಣ ಆಗ್ಬೇಕಂತ ಆದ್ರೂ ಅವ್ರು ಹೊರಗಡೆ ಇರುವಂತ ಒಂದು ಬಲವಾದ ಉದ್ದೇಶ, ಬಲವಾದ ಏನಾದ್ರೂ ಒಂದು ಉನ್ನತೀಕರಣ ಮಾಡ್ಕೋಬೇಕು ಅಂದ್ರೆ ಅವ್ರು ಯಾರು ಬರಲ್ಲ. ಅಂತ ಯೋಚನೆ ಯಾವ ದುಷ್ಟಾತ್ಮಕ್ ಬರಲ್ಲ. ಎಲ್ಲಿ ಮೊದಲನೇ ಹಂತದಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಯಾವುದೇ ಆತ್ಮಕ್ಕೆ ಆ ತರ ಅನ್ಸಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಉನ್ನತ ಲೋಕದಿಂದ ಅಂದ್ರೆ ಮೇಲ್ನೇ ಹಂತಗಳಿದೆಯಲ್ಲ, ಮೇಲ್ನೇ ಹಂತ ಯಾವ್ದಿದೆ, 5ನೇ ಹಂತ, 6ನೇ ಹಂತ, 7th ಅಂದ್ರೆ ಆ ಒಂದು 5th ರೀಲಮ್, 6th ರೀಲಮ್, 7th ರೀಲಮ್ ಅಂತ ಇರ್ತೀವಿ ನಾವು. ಆ ಹಂತಗಳಿಂದ ಒಳ್ಳೆ ಹೈಯರ್ ಸೋಲ್ಸ್, ಉನ್ನತ ಆತ್ಮಗಳು ಬಂದು ಇವರಿಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಅಷ್ಟು ಅದ್ಭುತವಾದ ವಿಷಯ ನಡೀತದೆ. ಆದ್ರೆ ಈ ಆತ್ಮಕ್ಕೆ ನಿಜವಾದ ಬಲವಾದ ಒಳಗಡೆ ಉದ್ದೇಶ ಬರಬೇಕು, ಆ ಇಂಟೆನ್ಷನ್ ಇರ್ಬೇಕು. ಸೊ ಅಂಥದ್ದು ಆಗ್ತಾ ಇರ್ತದೆ, ಅದನ್ನು ಸಾಧ್ಯವಾಗುತ್ತೆ ಅಂತ ನಿಮ್ಮ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ ಈ ದುಷ್ಟ ಆತ್ಮಗಳು ಮತ್ತೆ ಈ ಚೆಡು ಆತ್ಮಗಳಿರ್ತದೆ, ಅಂದ್ರೆ ಕೆಟ್ಟದ ಆತ್ಮಗಳಿರ್ತದೆ. ಆ ಕೆಟ್ಟ ಆತ್ಮಗಳೇನಂದ್ರೆ ಸ್ವಲ್ಪ ಅಂತ 2 ಅಂತ 3 ಅಂತ ಇಟ್ಕೊಳ್ಳಿ, ಅಲ್ಲಿನೂ ಅವಿರುತ್ತೆ ಅಲ್ವಾ. ಅದರಲ್ಲಿಯೂ ಅಷ್ಟೇ, ಯಾರಿಗಾದ್ರೂ ಸ್ವಲ್ಪ ಒಳ್ಳೆ ಭಾವನೆ ಬಂದು ನಾನು ಸಾಕಿದು ನನಗೆ ಆಗ್ತಾ ಇಲ್ಲ ಅಂತೇಳಿ ನಿಮ್ಗೆ ಏನಾದ್ರು ಆ ಒಂದು ಒಳ್ಳೆ ಸಂಕಲ್ಪ ನಿಮ್ ಒಳಗಡೆ, ಆ ಆತ್ಮ ಒಳಗಡೆ ಬಂದ್ರೆ ಉನ್ನತ ಲೋಕದಿಂದ ಮಾಸ್ಟರ್ಸ್ ಬಂದು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾರೆ. ಹೆಲ್ಪ್ ಮಾಡಿ ಅವ್ರನ್ನು ಅಲ್ಲಿಂದ ಸ್ವಲ್ಪ ಹಂತಕ್ಕೆ, ಮೇಲ್ನೇ ಹಂತಕ್ಕೆ ತಗೊಂಡೋಗ್ಬೇಕಂತ ಹೋಗಕ್ಕೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಈಗೇನಾಗುತ್ತೆ ಗೊತ್ತಾ, ಈ ಉನ್ನತ ಲೋಕದಲ್ಲಿ ಈ ದುಷ್ಟಾತ್ಮಗಳು ಒಂದು ಕಡೆ, ಆ ಕೆಟ್ಟದ ಆತ್ಮಗಳು ಒಂದು ಕಡೆ, ಮತ್ತೆ ಒಳ್ಳೆ ಆತ್ಮಗಳು 5ನೇ ಹಂತದಿಂದ 5ನೇ ಹಂತ, 6ನೇ ಹಂತ, 7ನೇ ಹಂತ, ಆ 3 ಹಂತಗಳಲ್ಲಿ ನಿವಾಸ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಲ್ಲೇನಾಗತ್ತೆ ಅಂದ್ರೆ ಒಬ್ರಿಗೆ ಇನ್ನೊಬ್ರು ಯಾವಾಗ ಮಿಕ್ಸ್ ಆಗಲ್ಲ. ಅಂದ್ರೆ ಅವಾಗ ಅಲ್ಲಿ ಬಹಳ ಕಮ್ಮಿ ಪರಿಣಾಮದಲ್ಲಿ ಇನ್ನೊಂದು ಆತ್ಮ ಹೋಗಿ, ಅಂದ್ರೆ ದುಷ್ಟಾತ್ಮ ಹೋಗಿ, ಇಲ್ಲಾಂದ್ರೆ ಒಂದು ಕೆಟ್ಟದಾತ್ಮ ಹೋಗಿ ಒಳ್ಳೆ ಆತ್ಮನು ಕೆಡಿಸೋದು, ಅವ್ರ ಜೀವನವನ್ನು ಅವರು ಆತ್ಮ ಪರಿಣಾಮ ದಶನು ಕಡಿಮೆ ಮಾಡೋದು ಅಂತ ಅವಕಾಶನೇ ಇಲ್ಲ. ಯಾಕಂದ್ರೆ ಎಲ್ಲಾನು ಈ ವಿಧ ಹಂತಗಳಲ್ಲಿ ಅವ್ರು ಮಾತ್ರ ಜೀವನ ಮಾಡ್ತಾ ಇರ್ತಾರೆ. ಸೊ ಅಂದ್ರೆ ಕೆಟ್ಟ ಆತ್ಮಗಳು ಒಂದು ಹಂತದಲ್ಲಿ, ಈ ದುಷ್ಟಾತ್ಮಗಳು ಒಂದು ಹಂತದಲ್ಲಿ, ಒಳ್ಳೆ ಆತ್ಮಗಳು 5ನೇ ಹಂತದಿಂದ 7ನೇ ಹಂತವರೆಗೂ ಜೀವನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಆ ಅವಕಾಶ ಅಲ್ಲಿ ಇಲ್ಲ, ಅಲ್ಲಿ ಅಂತ ಅವಕಾಶ ಇಲ್ಲ. ಆದ್ರೆ ಭೂಮಿಯಲ್ಲಿ ಮಾತ್ರ ಆ ರಿಸ್ಕ್ ಹೆಚ್ಚಾಗಿದೆ. ಅದಕ್ಕೋಸ್ಕರ ನಾವು ತುಂಬಾ ಗಮನ ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದೆಲ್ಲ ನಾವು ತಿಳುವಳಿಕೆ ನಾವು ತಿಳ್ಕೊಂಡು, ಮತ್ತೆ ಒಳ್ಳೆ ಧ್ಯಾನ ಮಾಡ್ತಾ, ಒಳ್ಳೆ ಆಧ್ಯಾತ್ಮಿಕ ಚಿಂತನೆ ಅಳವಡಿಸ್ಕೊಂಡು, ಸೊ ಒಳ್ಳೆ ಧ್ಯಾನ ಮಾಡ್ತಾ, ಒಳ್ಳೆ ಸ್ವಾಧ್ಯಾಯ ಸಜ್ಜನ ಸಂಗತೆ, ಒಳ್ಳೆ ಮಿತ್ರರು, ಒಳ್ಳೆ ಆತ್ಮಗಳ ಜೊತೆಗೆ ನಾವು ಒಡನಾಟ ಇಟ್ಕೊಂಡು, ಸೊ ಏನ್ ಮಾಡ್ಬೇಕು, ಈ ಭೂಮಿ ಮೇಲೆ ಆತರ ನಡ್ಸ್ಕೊಂಡು ನಮ್ಮ ಜೀವನ ನಡ್ಸ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಆತ್ಮ ದಶ ಏನಿದೆಯೋ ಅದು ಕಡಿಮೆ ಮಾಡ್ಕೋಬಾರ್ದು ಯಾವಾಗ್ಲೂ. ಸೊ ಯಾವುದೇ ಒಂದು ಯಾರೋ ಅಂದ್ರೆ ಒಂದು ಕೆಟ್ಟ ಆತ್ಮ, ಒಂದು ದುಷ್ಟಾತ್ಮ ಒಂದು ನಿಮ್ಗೆ ಏನೋ ದುಡ್ಡು ಕೊಡುತ್ತೆ, ಇಲ್ಲ ನಿಮ್ಗೊಂದು ಒಳ್ಳೆ ಜಾಬ್ ಕೊಡ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಏನೋ ಒಂದು ಆಸೆ ತೋರಿಸ್ತಾರೆ. ಆ ಆಶೆಗೂ ಒಳಗಾಗಿ ನೀವೇನ್ ಮಾಡ್ತೀರಿ ಅಂದ್ರೆ ಅವ್ರು ಹೇಳಿದೆಲ್ಲ ಮಾಡ್ಕೊತ ಹೋಗೋದು. ಅವ್ರು ಹೇಳಿದೆಲ್ಲ ಮಾಡಿದ ತಕ್ಷಣ ನಿಮ್ಮ ಆತ್ಮದಶ ಕೆಳಗೋಯ್ತು. ಕೆಳಗೋದ್ರೆ ಮತ್ತೆ ಈ ದೇಹ ಬಿಟ್ಟಿದ ಮೇಲೆ ನೀವು ಹೋಗೋದು ಒಂದು 5ನೇ ಹಂತದಿಂದ ಬಂದ್ರು ಮತ್ತೆ ಹೋಗೋದು 2ನೇ ಹಂತ 3ನೇ ಹಂತಕ್ಕೆ ಹೋಗ್ತೀರಿ ಅಲ್ವಾ. ಅಲ್ಲಿ ಹೋದ್ಮೇಲೆ ಆ ಕತ್ತಲ ಲೋಕದಲ್ಲಿ ನಮ್ಮ ಜೀವನ ಮಾಡಬೇಕು, ಅಷ್ಟೆಲ್ಲ ಕಷ್ಟಗಳನ್ನ ನಾವು ಅನುಭವಿಸ್ಬೇಕು ಸ್ನೇಹಿತರೆ ಅಲ್ವಾ. ಸೊ ಇದೆಲ್ಲ ನಿಮ್ಗೆ ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ದೆವ್ಯವು ಅಸ್ತಿತ್ವ ಇದೆಯಾ ಇಲ್ಲ ಅಂತಂದ್ರೆ, ದೆವ್ವವು ಅಂದ್ರೆ ಇದೆ. ಈ ದುಷ್ಟಾತ್ಮಗಳು ಮತ್ತೆ ಈ ಕೆಟ್ಟದ ಆತ್ಮಗಳು ಇದೇ ಒಂಥರ ದೆವ್ವವು ಸ್ನೇಹಿತರೆ. ಎಲ್ಲಿ ಭೂಮಿ ಮೇಲೆ ಇರುತ್ತೆ, ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಆತ್ಮಲೋಕದಲ್ಲಿ ಎಲ್ಲಾ ಕಡೆನೂ ಈ ಆತ್ಮಗಳೇ ದೆವ್ಯವು ಅಂತ ಅರ್ಥ. ಅದು ಬಿಟ್ಟು ಯಾವುದೋ ಒಂದು ದೆವ್ಯವಿದೆ, ಸೊ ದೆವ್ಯವಿದೆ ಮತ್ತೆ ಅದು ನಮ್ಗೆ ಹಿಂಗ್ ಮಾಡತ್ತೆ ಹಂಗ್ ಮಾಡತ್ತೆ ಅನ್ನೋದು ಏನು ಭಯ ಇಟ್ಕೊಳೋದು ಬೇಕಾಗಿಲ್ಲ. ಸೊ ಈ ಕೆಟ್ಟ ಆತ್ಮಗಳು, ಈ ದುಷ್ಟ ಆತ್ಮಗಳೇ ಒಂಥರ ದೆವ್ಯವು ಅಂತ ನಾವು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಅದು ನಿಮ್ಗೆ ತಿಳುವಳಿಕೆ ಮತ್ತೆ ಅರ್ಥ ಮಾಡ್ಸಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಸೊ ಇನ್ನೇನಾಗತ್ತೆ ಅಂದ್ರೆ ಸ್ನೇಹಿತರೆ, ನಾವು ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ
ಖಂಡಿತವಾಗಿ ನೋಡಿ, ನಮ್ಮ ದೇವರು ಅಂದ್ರೆ ಆಲ್ಮೈಟಿ ದೇವರು ಭಗವಂತನು ಅಂತ ಇರ್ತಾರಲ್ಲ, ಆ ಸೃಷ್ಟಿಕರ್ತ ಹೇಗಿರ್ತಾರೆ ಅಂದ್ರೆ ಇಡೀ ಈ ವಿಶ್ವ ಮತ್ತೆ ಎಲ್ಲಾ ವಿಶ್ವಗಳ ಆ ಆ ಎಲ್ಲದಕ್ಕೂ ಒಂದು ರಾರಾಜು ಅಲ್ವಾ, ಒಂದು ಕಿಂಗ್ ಅಂತ ಹೇಳ್ತೀವಿ, ಕಿಂಗ್ ಆಫ್ ದಿಸ್ ಯೂನಿವರ್ಸ್ ಅಂಡ್ ಆಲ್ ದ ಯೂನಿವರ್ಸಸ್ ಅಲ್ವಾ, ಈ ಬ್ರಹ್ಮಾಂಡದಲ್ಲಿ. ಸೊ ಅವರೇ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತ. ಅವ್ರು ಹೇಗಿರ್ತಾರೆ ಅಂದ್ರೆ ಅವ್ರಿಗೂ ಒಂದು ದಯ ಮತ್ತೆ ಒಂದು ಜಾಲಿ ದಯ ಇರ್ತದೆ, ಇನ್ನೊಂದಿಗೆ ಒಂದು ಪ್ರೇಮ ಇರತ್ತೆ ಅಲ್ವಾ, ಪ್ರೀತಿ ಜಾಸ್ತಿ ಇರತ್ತೆ. ಸೊ ಜೊತೆಗೆ ಒಂದು ನ್ಯಾಯ, ಅದೇ ಎಲ್ಲದಕ್ಕೂ ನ್ಯಾಯ ಕೊಡೋದು ಅವರೇ, ನ್ಯಾಯ ಕೊಡ್ತಾರೆ, ಪ್ರೀತಿ ತೋರಿಸ್ತಾರೆ, ಮತ್ತೆ ದಯೆ ಇರುತ್ತೆ ಅವ್ರ ಹೃದಯ, ದಯಾ ಹೃದಯಡು. ಸೊ ಕರುಣಾಮಯ, ಎಲ್ಲಾನು ಅವ್ರ ಒಳಗಡೆ ಇರ್ತಾರೆ ಸ್ನೇಹಿತರೆ. ಅವ್ರು ಯಾವಾಗ ಹೆಂಗಿರ್ತಾರೆ ಅಂದ್ರೆ ಪ್ರತಿ ಹಂತಕ್ಕೂ ಒಂದು ದೊಡ್ಡ ಮಾಸ್ಟರ್ನ ಅಪಾಯಿಂಟ್ ಮಾಡಿರ್ತಾರೆ. ಅಂದ್ರೆ ಈಗ ನಾವ್ ಅನ್ಕೊಟ್ಟಿದಲ್ಲ, ಹಂತ 1, 2, 3, 4, 5, 6, 7. ಸೊ ಮೊದಲನೇ 3 ಹಂತಗಳು ನರಕಲೋಕಗಳು, 4ನೇ ಹಂತ ಮಧ್ಯಸ್ಥ ಇರುತ್ತದೆ. ಓಕೆ, 5ನೇ ಹಂತದಿಂದ 5, 6, 7 ಇದು ಸ್ವರ್ಗಲೋಕಗಳು. ಅರ್ಥ ಮಾಡ್ಕೊಳ್ಳಿ, ಸ್ವರ್ಗಲೋಕದಲ್ಲಿರುವಂಥದ್ದು ಎಲ್ಲಾರು ಒಳ್ಳೆ ಆತ್ಮಗಳು ಒಳ್ಳೆ ಕೆಲಸಗಳು ಇಲ್ಲಿ ಮಾಡಿದಿದ್ರೆ ಖಂಡಿತವಾಗಿ ನೀವು ನೇರವಾಗಿ ಆ 5ರಿಂದ 6, 7 ಆ ಹಂತಗಳಿಗೆ ಸೇರ್ಕೊಂತೀರಿ. ನೀವು ಸೇರ್ಕೊಂಡು ಅಲ್ಲಿ ಅದ್ಭುತವಾದ ಜೀವನ ಅಂದ್ರೆ ಒಂಥರ ಈ ಬೆಳಕು ಜೀವನ ಅಂತ ಹೇಳ್ತೀವಲ್ಲ, ಬೆಳಕು ಜೀವನ ನಾವು ನಡ್ಸ್ಕೋಬಹುದು. ಅಲ್ಲಿ ನಡ್ಸ್ಕೊಂಡು ಆರಾಮಾಗಿ ಅಲ್ಲಿ ಎಷ್ಟುವರೆಗೆ ಇರ್ತೀರೋ ಅಷ್ಟುವರೆಗೆ ಇರ್ಬೋದು. ಆಮೇಲೆ ನೀವು ನಿರ್ಣಯ ಮಾಡ್ಕೊಂಡ ತಕ್ಷಣ ಏನ್ ನಿರ್ಣಯ ಮಾಡ್ಕೊಂತೀರಿ, ಇಲ್ಲಿ ಎಷ್ಟಿದ್ರು ನನಗೂ ಬೆಳವಣಿಗೆ ಆಗ್ತಾ ಇಲ್ಲ, ಮತ್ತೆ ನಾನು ಇನ್ ಸ್ವಲ್ಪ ಬೆಳಿಬೇಕು, 5ನೇ ಹಂತದಿಂದ 6ನೇ ಹಂತಕ್ಕೆ ಹೋಗ್ಬೇಕು ನಾನು, ಇಲ್ಲಾಂದ್ರೆ 6ನೇ ಹಂತದಿಂದ 7ನೇ ಹಂತಕ್ಕೆ ಹೋಗ್ಬೇಕು, 7ನೇ ಹಂತ ಇಲ್ಲಿಂದ 7ನೇ ಹಂತದಿಂದ ನಾನು ಇನ್ನೂ ಹೆಚ್ಚಾಗಿ ಒಳ್ಳೆಯ ಕರ್ಮಗಳು ಮಾಡಿ ಹೆಚ್ಚಾಗಿ ಜ್ಞಾನ ಪಡೆದು ಭೂಮಿಗೆ ಹೋಗಿ ಮತ್ತೆ ನಾನು 7ನೇ ಹಂತದಿಂದ, ಅಂದ್ರೆ 7ನೇ ಅಂತಂದ್ರೆ ಈ ಸೂಕ್ಷ್ಮ ಲೋಕದ ಹಂತ, ಲಾಸ್ಟ್ ಕೊನೆ ಸ್ಟೇಟ್ ಹೈಯೆಸ್ಟ್ ಸ್ಟೇಟ್ ಅಂತ ಹೇಳ್ಬೋದು, ಉನ್ನತ ಸ್ಥಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿಂದ ಹೋದ್ರೆ ಎಲ್ಲಿಗೆ ಹೋಗ್ತೀರಿ ನೀವು, ಬೇಗ ನೇರವಾಗಿ ಮಹಾಲೋಕಕ್ಕೆ ಹೋಗ್ತೀರಿ ಸ್ನೇಹಿತರೆ, ಮಹಾಲೋಕ. ಓಕೆ, ಮಹಾಲೋಕ ಅಂತ ಹೇಳ್ತೀವಲ್ಲ, ಮಹಾಲೋಕಕ್ಕೆ ಹೋಗಕ್ಕೆ ಅವಕಾಶ ಸಿಗ್ಬೇಕಂದ್ರೆ ಮತ್ತೆ ಭೂಮಿ ಮೇಲೆ ಬಂದು ಒಂದು ಒಂದು ಗಾಂಧಿ ಮಹಾತ್ಮ ತರ, ಇಲ್ಲಾಂದ್ರೆ ಒಂದು ಮದರ್ ತೆರೇಸಾ ತರ ಒಳ್ಳೆ ಕೆಲಸಗಳು ಮಾಡಿ ಎಲ್ಲಾರ್ಗು ಒಂದೇ ಒಳ್ಳೆ ಸೇವಾ ಭಾವನದಲ್ಲಿ ಸೇವೆ ಮಾಡಿ ಅವಾಗ ಮತ್ತೆ ಆ ಲೋಕಕ್ಕೆ ಹೋಗತ್ತೆ. ಆ ಲೋಕಕ್ಕೆ ನಮ್ಗೆ ಉನ್ನತೀಕರಣ ಮಾಡ್ಕೊಡಕ್ಕೆ ಅವಕಾಶ ಮತ್ತೆ ಭೂಮಿ ಮೇಲೆ ಬರಬೇಕಾಗತ್ತೆ ಅಲ್ವಾ. ಸೊ ಇಂಥ ಎಲ್ಲ ಅವಕಾಶ ದೇವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಭಗವಂತರು, ಆ ಸೃಷ್ಟಿಕರ್ತ ನಮ್ಗೆ ಎಲ್ಲಾರನು ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಂತಾ ಇರ್ತಾನೆ. ಯಾವ ಆತ್ಮನು ಕೆಟ್ಟದಾಗಬಾರದು, ಕೆಟ್ಟದಾಗ್ಬೇಕು ಅಂತ ಅವ್ರ ಉದ್ದೇಶ ಇಲ್ಲ, ಖಂಡಿತವಾಗಿಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕೆಟ್ಟ ಆತ್ಮಗಳು, ಈ ದುಷ್ಟ ಆತ್ಮಗಳು ಇದೆಲ್ಲಾನು ಏನಂದ್ರೆ ನಮ್ಮ ಒಳಗಡೆ ಇರುವಂತ ಮೈಂಡ್, ನಮ್ಮಲ್ಲಿರುವಂತ ಮನಸ್ಸಿದೆಲ್ಲ, ಆ ಮನಸ್ಸು ಮಾಡುವಂತ ಈ ಕ್ರಿಯೆಗಳಿವೆಲ್ಲ ಅಲ್ವಾ. ಈ ಮನಸ್ಸು ಅನ್ನೋದು ಕೆಟ್ಟದಾಗಿದ್ರೆ ಆ ಮನಸ್ಸು ಮಾಡುವಂತ ಕೆಲಸಗಳನ್ನ ಆ ದೇಹ ಮಾಡಕ್ ಹೋದ್ರೆ ಖಂಡಿತವಾಗಿ ಆ ಕೆಟ್ಟ ಕರ್ಮಗಳು ನಮ್ಗೆ ಅಂಟ್ಕೋತದೆ ಅಲ್ವಾ. ಸೊ ಆತರ ಏನಾಗುತ್ತೆ, ಈ ಮನಸ್ಸು ಪ್ರಭಾವ ಬಿಟ್ಟು ಯಾವುದೇ ಕೆಟ್ಟದು ಸೃಷ್ಟಿ ಮಾಡ್ಬೇಕು ಅಂತ ಏನು ಸೃಷ್ಟಿಕರ್ತ ಅನ್ಕೊಳಲ್ಲ ಆತರ ಅಲ್ವಾ. ಅದಕ್ಕೋಸ್ಕರ ನೋಡಿ, ಈ ಎಷ್ಟೇ ಕೆಟ್ಟದ್ದು ನೀವು ಮಾಡಿದ್ರೂ ನಿಮ್ಗೂ ಅವಕಾಶ ಸಿಗತ್ತೆ ಅಲ್ವಾ. ನೀವು ಬೆಳೀಬಹುದು, ನೀವು ಬೆಳೆಯಕ್ಕೂ ಯಾವಾಗ್ಲೂ ಚಾನ್ಸ್, ನೀವು ಪೂರ್ತಿ ನಿಮ್ಗೆ ನಾಶ ಮಾಡಲ್ಲ ಭಗವಂತನು. ನೀವು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಆದ್ರೆ ನಿಮ್ಮ ಆತ್ಮದಶ ಕೆಳಗೆ ಹೋಗ್ತದೆ ಅಷ್ಟೇ, ಆದ್ರೆ ನಿಮ್ಮನ್ನು ನಾಶ ಮಾಡಲ್ಲ ಭಗವಂತನು, ಯಾವಾಗ್ಲೂ ನಾಶ ಮಾಡಲ್ಲ. ಇನ್ನೊಂದು ಹೇಳ್ತೀನಿ ನೋಡಿ, ಈ ಮೊದಲನೇ ಹಂತದಲ್ಲಿ ಅಷ್ಟು ಎಲ್ಲಾ ದುಷ್ಟಾತ್ಮಗಳು ಅಲ್ಲಿ ಇರ್ತದೆ ಅಲ್ವಾ, ಈವಿಲ್ ಸೋಲ್ಸ್ ಇರತ್ತೆ ಅಲ್ವಾ. ಅಲ್ಲಿನೂ ಒಂದು ಉನ್ನತಾತ್ಮನು ಅಲ್ಲಿ ಅಪಾಯಿಂಟ್ ಮಾಡಿರ್ತಾನೆ, ಒಂದು ಆ ಹಂತ ಪೂರ್ತಿ ನೋಡ್ಕೊಳಕ್ಕೆ. ಆ ಹಂತ ಪೂರ್ತಿ ನೋಡ್ಕೋಬೇಕು, ಅದಕ್ಕೂ ಒಂಥರ ಏನಂತ ಹೇಳ್ತೀವಿ, ಕೇರ್ ಟೇಕರ್ ಅಂತ ಹೇಳ್ತೀವಿ ನಾವು. ಓಕೆ, ಕೇರ್ ಟೇಕರ್ ಆಗಿ ಆ ಪೂರ್ತಿ ಹಂತ ನೋಡ್ಕೊಂತ ಇರೋದು ಒಂದು ಉನ್ನತ ಆತ್ಮನು ಅಪಾಯಿಂಟ್ ಮಾಡಿರ್ತಾರೆ, ಯಾರು, ಭಗವಂತರು. ಸೊ ನೋಡಿ, ಅಷ್ಟು ಅವಕಾಶ ಕೊಡ್ತಾರೆ ಸ್ನೇಹಿತರೆ. ಅಲ್ಲಿ ದುಷ್ಟಾತ್ಮಗಳಿದೆ ಅಂತ ಗೊತ್ತು, ಆ ದುಷ್ಟಾತ್ಮಗಳನ್ನು ಬೈ ಎನಿ ಚಾನ್ಸ್, ಯಾವುದೇ ರೀಸನ್, ಯಾವುದೇ ಕಾರಣಕ್ಕೆ ಆ ದುಷ್ಟಾತ್ಮಗಳಲ್ಲಿ ಇದ್ದು ಸಾಕಾಗಿ ಯಾವುದೇ ಒಂದು ಆತ್ಮ ಅನ್ಸ್ಬೋದು ಏನಂತ, ಇಲ್ಲ ನನ್ಗೆ ಇದು ಬೇಡ, ಈ ಜನ್ಮ ಬೇಡ, ಈ ನಿಜವಾಗಿ ನಾನು ಮಾಡೋದು ತಪ್ಪು ಮಾಡಿದ್ದೀನಿ, ಎಷ್ಟೋ ತಪ್ಪುಗಳು ಮಾಡಿದೆ ಅಂತ ಸ್ವಲ್ಪ ಏನಾದ್ರು ಅವ್ರಿಗೆ ಅನಿಸಿದ್ರೆ ಅಲ್ಲಿಂದ ಉನ್ನತೀಕರಣ ಮಾಡಕ್ಕೆ ಯಾವಾಗ್ಲೂ ಒಬ್ಬನ ಅಪಾಯಿಂಟ್ ಮಾಡಿರ್ತಾರೆ. ಅವಾಗ ಉನ್ನತ ಲೋಕದಿಂದ ಮಾಸ್ಟರ್ಸ್ ಬಂದು ಇವರಿಗೆ ಒಳ್ಳೆ ಎಲ್ಲ ಹೇಳಿಕೊಟ್ಟು ಅಂದ್ರೆ ಜ್ಞಾನ ಹೇಳಿಕೊಟ್ಟು ಅಲ್ಲಿಂದ ಮತ್ತೆ ಇನ್ನೊಂದು ಜನ್ಮ ಕೊಡಕ್ಕೆ ಜನಲೋಕ ಕರ್ಕೊಂಡೋಗಿ, ಅದೇ ಕಾರಣ ಲೋಕ ಕರ್ಕೊಂಡೋಗಿ ಮತ್ತೆ ಒಂದು ಜನ್ಮ ಅವ್ರಿಗೆ ತಯಾರು ಮಾಡಿ ಆ ಜನ್ಮ ಪ್ರಣಾಳಿಕೆಯನ್ನು ಕೊಟ್ಟು ಮತ್ತೆ ಭೂಮಿ ಮೇಲೆ ಕಲಿಸ್ತಾ ಇರ್ತಾರೆ. ಸೊ ಇಷ್ಟು ಅದ್ಭುತವಾದ ವಿಷಯಗಳು ದೇವರು ಸೃಷ್ಟಿಕರ್ತ ರೆಡಿ ಮಾಡಿ ರಚನೆ ಮಾಡಿ ಇಟ್ಟಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಅವ್ರ ದಯ ಎಷ್ಟು, ಜಾಲಿ ಎಷ್ಟು, ಅವ್ರ ನ್ಯಾಯ ಎಷ್ಟು ಅಂತ ಒಂದು ಹೇಳ್ಬೇಕಂದ್ರೆ
ಒಂದು ಅದ್ಭುತವಾದ ವಿಷಯ ಇದು ಸ್ನೇಹಿತರೆ, ಅತ್ಯದ್ಭುತ ಒಂದು ಪವಾಡ ಅಂತ ಹೇಳ್ಬೋದು. ಸೊ ಇದು ನಾವು ಯಾವಾಗಲೂ ನೆನಪಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಒಂಥರ ಈ ಡಿಸಪಾಯಿಂಟ್ಮೆಂಟ್ ಆಗ್ಬೋದು, ಖಿನ್ನತೆ ಭಾವನ ಏನು ಮಾಡ್ಕೋಬೇಡಿ. ನೀವು ಯಾವಾಗಲೂ ಆನಂದವಾಗಿರಿ. ನಿಮ್ ನೋಡ್ಕೊಳ್ಳೋದು ಆ ತಂದೆನೆ, ಆ ತಂದೆ, ಆ ತಾಯಿ ತಂದೆ ಎಲ್ಲ ಒಂದೇ ನಮ್ಗೆ. ಆ ಸೃಷ್ಟಿಕರ್ತನೇ ನಮ್ಮ ತಂದೆ ತಾಯಿ ಅಲ್ವಾ. ಇಲ್ಲಿ ಭೂಮಿ ಮೇಲೆ ಇರುವಂತ ತಂದೆ ತಾಯಿ ಅವರು ಬಯಲಾಜಿಕಲ್ ಪೇರೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹಕ್ಕೆ ಸಂಬಂಧಿತ ಪೇರೆಂಟ್ಸ್ ಅವರು ಅಲ್ವಾ. ನಾನು ನಿಜವಾಗಿ ನಮ್ಮ ಸೃಷ್ಟಿ ಮಾಡ್ರೋರು. ಈ ದೇಹ ಅನ್ನೋದು, ಈ ದೇಹ ಇದೆ, ಮತ್ತೆ ಇನ್ನೊಂದು ದೇಹ ಬರುತ್ತೆ, ಇನ್ನೊಂದು ದೇಹ ಹೋಗಿ ಇನ್ನೊಂದು ದೇಹ ಬರುತ್ತೆ. ದೇಹಗಳು ಅನ್ನೋದು ಚೇಂಜ್ ಆಗ್ತಾನೆ ಇರ್ತದೆ, ಬದಲಾವಣೆ ಆಗ್ತಾನೆ ಇರ್ತದೆ. ಆದ್ರೆ ಇರುವಂತ ಒಂದೇ ಒಂದು ಪದಾರ್ಥ, ಶಾಶ್ವತ ಪದಾರ್ಥ ಅದೇನಿದೆಯೋ ಆತ್ಮ. ಆತ್ಮನ ಸೃಷ್ಟಿ ಮಾಡುವಂತ ಆ ಸೃಷ್ಟಿಕರ್ತ ಅವರೇ ನಮ್ಮ ತಂದೆ ತಾಯಿ. ಅವು ಯಾವಾಗಲೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾನೆ ನೋಡಿ. ಈ ದುಷ್ಟ ಲೋಕಗಳಲ್ಲಿ ಆ ಮೊದಲನೇ ಹಂತದಲ್ಲಿರುವಂತ ದುಷ್ಟ ಆತ್ಮಗಳಿಗೂ ಅವಕಾಶ ಕೊಡ್ತಾ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅವನು ಎಷ್ಟು ದಯಾಹೃದಯ, ಎಷ್ಟು ಕರುಣಾಮಯ, ನಿಮ್ನ ಅಂದ್ರೆ ಎಷ್ಟು ಟೇಕ್ ಕೇರ್ ಮಾಡ್ತಾನೆ ಅಂತ ನೀವು ಅರ್ಥ ಮಾಡ್ಕೋಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಯಾವಾಗ್ಲೂ ಪ್ರತಿ ಆತ್ಮಕ್ಕೆ ಅವಕಾಶ ಕೊಡ್ತಾನೆ. ಏನು ಚಿಂತೆ ಮಾಡೋದು ಬೇಕಾಗಿಲ್ಲ. ಏನೇ ತಪ್ಪುಗಳಾದ್ರೆ ತಪ್ಪುಗಳು ಸರಿಪಡಿಸ್ಕೊಳ್ಳಿ, ಮತ್ತೆ ಮುಂದಕ್ಕೂ ನಿಮ್ಮ ಜೀವನವನ್ನು ಕೊನಸಾಗ್ತಾ ಹೋಗಿ. ಸೊ ಈ ಸೃಷ್ಟಿಕರ್ತ ಯಾವಾಗಲಿದ್ದಾನೆ, ನಾವು ಏನು ಭಯಪಡೋದು ಬೇಕಾಗಿಲ್ಲ ಸ್ನೇಹಿತರೆ. ಸೊ ಅದ್ಭುತವಾದ ಈ ವಿಷಯವನ್ನು ನಾವು ಇಷ್ಟವರೆಗೂ ಚರ್ಚೆ ಮಾಡ್ಕೊಂಡು ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ ಸ್ನೇಹಿತರೆ. ಯಾರಾದರೂ ಪ್ರಶ್ನೆ ಕೇಳ್ಬೇಕಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ನಿಮ್ಮ ಏನೇ ಅನುಭವ ಇದ್ರೆ ಅನುಭವ ಹಂಚ್ಕೋಬೇಕಂದ್ರೆ ಅನುಭವ ಹಂಚ್ಕೊಳ್ಳಿ. ರೈಟ್, ಹೇಳಿ ಮೇಡಮ್. ನಮಸ್ಕಾರ ನಮಸ್ಕಾರ. ಸರ್. ಈಗ ಈ 7 ಲೋಕಗಳ ಬಗ್ಗೆ ಮತ್ತೂ ಇವತ್ತು ರಿಪಿಟೇಷನ್ ಮಾಡಿದ್ರಿ ನೀವು. ಆದ್ರೆ ನಾವು ಒಟ್ಟಾರೆ ನಮ್ಮ ಕೈಯಿಂದ ತಿಳಿದೋ ತಿಳಿಲಾರ್ದೋ ಎಷ್ಟೋ ಕೆಲಸಗಳನ್ನ ಒಳ್ಳೇದು ಮಾಡ್ತೀವಿ, ಕೆಟ್ಟದು ಮಾಡ್ತೀವಿ. ಆದ್ರೆ ನಾವು ಹೆಚ್ಚಾಗಿ ಕೆಟ್ಟದಕ್ಕಿಂತ ಒಳ್ಳೇದನ್ನೇ ಮಾಡಿರ್ತೀವಿ. ಒಳ್ಳೇದನ್ನೇ ಮಾಡಿರ್ತೀವಿ, ಯಾವ್ದು ಕೆಟ್ಟದ ಮಾಡೋದೇ ಇಲ್ಲ. ಹೌದು, ಒಟ್ಟ ನಮ್ಮ ಜೀವನದಲ್ಲಿ ಒಳ್ಳೇದ್ ಮಾಡ್ಕೊತಾನೆ ಹೋಗಿರ್ತೀವಿ ನಾವು. ಅಂದಾಗ ನಾವು ಯಾವ ಲೋಕದಲ್ಲಿ ಇರ್ತೀವ ಅವಾಗ? ಅದೇ ನಿಮ್ಮ ಅಂದ್ರೆ ಏನಾಗತ್ತಂದ್ರೆ ಜಾಸ್ತಿ ಕೆಟ್ಟದಿಲ್ಲ ಒಂದು ಅದ್ರೆ ಹೇಳ್ತಾ ಇಲ್ಲ. ನಿಮ್ಮ ಇದು ನಿರ್ಣಯ ಮಾಡೋದು ಯಾರಂದ್ರೆ, ನಾನು ಈಗಾಗ್ಲೇ ಹೇಳಿದೆ, ನಿಮ್ಮ ಉಪಪ್ರಜ್ಞೆ ಮನಸ್ಸೇ ನಿರ್ಣಯ ಮಾಡತ್ತೆ. ಯಾರು ಬೇರೆಯವ್ರು ಇಲ್ಲ. ಇಲ್ಲಿ ಯಾರೋ ಕೂತ್ಕೊಂಡು ಒಂದು ಚಿತ್ರಗುಪ್ತನ ಕೂತ್ಕೊಂಡು, ಒಂದು ಯಮಧರ್ಮರಾಜ ಕೂತ್ಕೊಂಡು ಎಲ್ಲ ಬರಿತಾ ಇದ್ದಾನೆ, ಅವರು ನಿರ್ಣಯ ಕೊಡ್ತಾ ಇದ್ದಾರೆ. ನರಕಲೋಕನ, ಸ್ವರ್ಗಲೋಕನ ಇದೆಲ್ಲ ಯಾವುದಿಲ್ಲ. ಓಕೆ, ನಮ್ಮ ವೇದಿಕ್ ವಿಜ್ಞಾನ ಮತ್ತೆ ಈ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನೀಟಾಗಿ ಬರೀತಾರೆ. ಗರುಡ ಪುರಾಣ ಪ್ರತಿಯೊಂದರಲ್ಲಿ ಎಲ್ಲ ಸಿಗತ್ತೆ ನಿಮ್ಗೆ. ಏನಾಗುತ್ತೆ ಅಂದ್ರೆ ಇಲ್ಲಿ ಅದ್ಭುತವಾದ ವಿಷಯ ಏನಂದ್ರೆ, ನಮ್ಮ ಉಪಪ್ರಜ್ಞಾ ಮನಸ್ಸು ಗೊತ್ತು ನಾನು ಏನ್ ಕರ್ಮಗಳು ಮಾಡಿದೀನಿ, ಎಂತ ಕರ್ಮಗಳು ಏನ್ ಮಾಡಿದೀನಿ. ಅಂದ್ರೆ ಅದು 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 ಚೇತನವಾಗಿದ್ರೆ ನಿಮ್ಗೆ ಅವಾಗ್ಲೇ ಹೇಳ್ತಾ ಇರ್ತದೆ. ಅವಾಗ್ಲೂನು ಅಲ್ಲಿನೂ ಏನಾಗ್ತದೆ, ಅವಾಗವಾಗ ನಮ್ಮ ಹೈಯರ್ ಮಾಸ್ಟರ್ಸ್ ಇರ್ತಾರೆ. ಅವ್ರು ನಿಮ್ ಜೊತೆಗೆ ಸ್ವಪ್ನದಲ್ಲಿ ಮತ್ತೆ ನೀವು ಆಳವಾದ ಸ್ಥಿತಿಯಲ್ಲಿರುವಾಗ ನಿಮ್ಗೆ ಸ್ವಲ್ಪ ಮೆಸೇಜ್ಗಳು ಕೊಡ್ತಾ ಇರ್ತಾರೆ. ಆದ್ರೆ ನೀವು ಎಚ್ಚರಿಕೆ ಆಗಲ್ಲ. ಎಚ್ಚರಿಕೆ ಏಕಾಗಲ್ಲ ಅಂದ್ರೆ, ನಿಮ್ಮ ಉಪಚೇತನ ಮನಸ್ಸು ಈಗಾಗಲೇ ಕ್ಲೋಸ್ ಆಗ್ಬಿಟ್ಟಿದೆ. ಈಗಾಗಲೇ ಕ್ಲೋಸ್ ಆಗಿ ಅದು ಅದು ಅಂದ್ರೆ ತೆರೆಸ್ಕೊಂಡಿಲ್ಲ. ಅದು ತೆರೆಸ್ಕೊಳ್ಳೋಕೆ ಅವಕಾಶನೂ ಕೊಡಲ್ಲ ಯಾವಾಗ್ಲೂ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಕಲ್ಪನೆಗಳು, ನಮ್ಮ ಥಿಂಕಿಂಗು ಎಲ್ಲ ಡಿಫ್ರೆಂಟ್ ಆಗಿರ್ತದೆ. ನಾವು ಅದನ್ನು ಯಾವಾಗ ಲೆಕ್ಕ ಮಾಡಿಲ್ಲ. ಅಂದ್ರೆ ನಮ್ಮ ಒಳಗಡೆ ಒಂದು ಆತರ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಅದು ಆತರ ಒಂದು ಇದೆ, ನಮ್ಮ ಒಳಗಡೆ ಒಂದು ಅಂತರ್ಚೇತನ ಮನಸ್ಸಿದೆ, ಉಪಪ್ರಜ್ಞಾ ಮನಸ್ಸಿದೆ ಅಂತ ನಮಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೇರ್ ಮಾಡಕ್ಕಾಗಿಲ್ಲ. ಅದು ಏನಾಗತ್ತೆ, ಇಂಥ ಸ್ಥಿತಿಯಲ್ಲಿ ಈ ಉಪಪ್ರಜ್ಞಾ ಮನಸ್ಸು ಅನ್ನೋದು ಮಾತ್ರ ನಿಮ್ಮನ್ನ ಬಿಡಲ್ಲ. ನೀವು ನಿದ್ದೆ ಮಾಡುವಾಗ, ನೀವು ಏನೇ ನೋಡಿ, ನಿದ್ದೆ ಮಾಡುವಾಗ ಮತ್ತೆ ಇನ್ನೊಂದು, ನಿದ್ದೆ ಮಾಡುವಾಗ ಅದು ಆಕ್ಟಿವ್ ಆಗುತ್ತೆ. ಕನಸಿನ ರೂಪದಲ್ಲಿ. ಕನಸು, ನೀವು ಇಲ್ಲಿಂದ ಬೇರೆ ಲೋಕಕ್ಕೆ ಹೋಗೋದು, ಕರ್ಕೊಂಡು ಹೋಗೋದು, ಮತ್ತೆ ಬಿಡೋದು, ವಾಪಸ್ಸು ಎಲ್ಲ ಅದೇ ಮಾಡೋದು. ಅದು ಅವೇನಿದೆ ಅಂದ್ರೆ ಅಂತರ್ ಮನಸ್ಸು. ಅದು ಬಾಹ್ಯ ಮನಸ್ಸಲ್ಲ. ಇದು ಬಾಹ್ಯ ಮನಸ್ಸು, ಫಿಸಿಕಲ್ ಮೈಂಡ್. ಇದು ಕಾನ್ಸಿಯಸ್ ಮೈಂಡ್, ಫಿಸಿಕಲ್ ಮೈಂಡ್. ಓಕೆ, ಅದು ಅಂತರ ಮನಸ್ಸು, ಇನ್ನರ್ ಮೈಂಡ್. ಇನ್ನರ್ ಮೈಂಡ್ ಸ್ಪಿರಿಚುವಲ್ ಮೈಂಡ್ ಅಂತ ಹೇಳ್ಬೋದು. ನಿಮ್ಮ ನೋಡಿ, ಕನಸಿನಲ್ಲಿ ಮುಂದಾಗೋದನ್ನು ಗೊತ್ತಾಗತ್ತೆ. ಒಂದೊಂದ್ಸಲ ಹಿಂದೆ ಆಗಿದ್ದು ಗೊತ್ತಾಗತ್ತೆ. ಮತ್ತೆ ಈಗ ಆಗ್ತಾ ಇರೋದು ಏನಿದೆ, ಮುಂದೆ ಏನಾಗತ್ತೆ ಅನ್ನೋ ಸಹಿತನು ಸೂಚನೆ ಕೊಟ್ಟಂಗಾಗತ್ತೆ ನಮ್ಗದು. ಹೌದು ಹೌದು. ಸೊ ಈ ತರ ಇರುವಾಗ ನಾವೇನಂದ್ರೆ,
ಸ್ವಲ್ಪ ಎಚ್ಚರಿಕವಾಗಿ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಏನಾಗುತ್ತೆ ಅಂದ್ರೆ ಉಪಪ್ರಜ್ಞಾ ಮನಸ್ಸು ನಾವು ಟಚ್ ಮಾಡ್ತಾ ಇರ್ತೀವಿ, ಪ್ರತಿದಿನ ಟಚ್ ಮಾಡ್ತೀವಿ. ಹೌದು. ಉಪಪ್ರಜ್ಞಾ ಮನಸ್ಸನ್ನು ಟಚ್ ಮಾಡ್ತೀವಿಗೋಸ್ಕರನೇ ಹ್ಮ್. ನಮ್ಗೆ ಎಲ್ಲ ಹೀಲಿಂಗ್ ಆಗ್ತದೆ. ಹೌದು. ಡಿಸೀಸ್ ಎಲ್ಲ ಅಂದ್ರೆ ಎಲ್ಲಾ ರೋಗಗಳು ವಾಸಿ ಆಗೋದು ಅದಕ್ಕೋಸ್ಕರ, ಅದೇ ರೀಸನೇ, ಹೌದು. ಅದೇ ರೀಸನ್ ಅರ್ಥ ಮಾಡ್ಕೊಳ್ಳಿ. ಹೌದು. ಅಂದ್ರೆ ಉಪಚೇತನ ಮನಸ್ಸಲ್ಲಿ ಈಗ ನೋಡಿ ನಾವು ಸ್ವಲ್ಪ ಅಫರ್ಮೇಶನ್ಸ್ ಮಾಡ್ತಾ ಇರ್ತೀವಿ, ಹೌದು. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು, ಇದೆಲ್ಲ ನಾವು ಮಾಡ್ತೀವಲ್ಲ, ಇದೆಲ್ಲಾನು ಎಲ್ಲಿಗೋಗಿ ಟಚ್ ಆಗತ್ತಂದ್ರೆ ಉಪಚೇತನ ಮನಸ್ಸನ್ನ ಉಪಚೇತನ ಟಚ್. ಮನಸ್ಸಿಗೆ ಟಚ್ ಆಯ್ತು. ಆ ಉಪಪ್ರಜ್ಞಾ ಮನಸ್ಸಿಗೂ ಎಷ್ಟು ಶಕ್ತಿ ಇದೆ ಅಂದ್ರೆ ಅನಂತ ಶಕ್ತಿ ಇದೆ. ಅನಂತ ಶಕ್ತಿ. ಅದರಲ್ಲಿ ಅಪಾರ. ಅನಂತ ಅನಂತ ಜ್ಞಾನ ವಿಜ್ಞಾನ ಇದೆ. ಹ್ಮ್. ನಿಮ್ಗೆ ಏನೇ ಬೇಕಂದ್ರೆ ಅದನ್ನು ಕೇಳ್ಕೊಂಡ್ರೆ ಸಾಕು, ಸರಿಯಾದ ರೀತಿಯಲ್ಲಿ ಕೇಳ್ಕೊಂಡ್ರೆ ಅದನ್ನ ನಿಮ್ಗೆ ಕೇಳ್ಬೇಕು. ಫಲಿತ ಕೊಡುತ್ತೆ. ಹೌದು. ಈಗ ಹಾಯಾಗಿ ಕೂತ್ಕೊಂಡಿದ್ವಿ, ನಿದ್ದೆ, ಈ ನೋಡಿ ಒಂದು ಟೆಕ್ನಿಕ್ ಹೇಳ್ತೀನಿ, ಎಲ್ಲರೂ ದಯವಿಟ್ಟು ಗಮನಿಸ್ಕೊಳ್ಳಿ. ಸೊ ನೈಟು ನಾವು ಮಲ್ಕೊಂತೀವಿ ಅಲ್ವಾ, ಮಲ್ಕೊಳಕ್ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ಬೆಡ್ ಮೇಲೆ ದೇವರನ್ನ ಹೋಗಿದ್ವಿ, ಈಗ ಮಲ್ಕೋಬೇಕು, ಒಂದು 5 ನಿಮಿಷ ಟೈಮ್ ಇದೆ ಅಷ್ಟೇ, ದೇವರನ್ನ ನಮಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಹಾಯಾಗಿ ಕೂತ್ಕೊಂಡು ಧ್ಯಾನದಲ್ಲೇ ಕೂತ್ಕೊಳ್ಳಿ. ನಿಮ್ಗೆ ಏನೇ ಒಂದು ಕಲ್ಪನೆ ಅಂದ್ರೆ ಒಂದು ಯಾವುದೇ ಆಸೆ ಇರ್ಬೋದು, ಕೋರಿಕೆ ಇರ್ಬೋದು, ಸ್ಟ್ರಾಂಗ್ ಆಗಿ ನಿಮ್ಮ ಜೀವನದಲ್ಲಿ ಇರುವಂತದ್ದು ಯಾವ್ದಾನ ಇದ್ರೆ ಆವಾಗ ಅನ್ಕೊಂಡು ಹಾಗೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಏನಾಗತ್ತೆ ಅಂದ್ರೆ ಈ ಧ್ಯಾನದಲ್ಲಿ ಅಂದ್ರೆ ಇದೆಲ್ಲ ನಾನು ಸಬ್ಜೆಕ್ಟ್ ಹೇಳ್ತೀನಿ ಮುಂದಿನ ತರಗತಿಯಲ್ಲಿ. ಇದೇನಾಗ್ತದೆ ಅಂದ್ರೆ ಧ್ಯಾನದಲ್ಲಿ ಕೂತಿರುವಾಗ ನಮ್ಮ ಎಲ್ಲಾ ಬ್ರೈನ್ ತರಂಗಗಳು ಎಲ್ಲಿಗೆ ಹೋಗುತ್ತಂದ್ರೆ ಥೀಟಾ ವೇವ್ಸ್ ಹೋಗುತ್ತೆ. ಥೀಟಾ ವೇವ್ಸ್, ಹಾ ಥೀಟಾ ವೇವ್ಸ್. ಓಕೆ, ಥೀಟಾ ವೇವ್ಸ್ ಹೋಗುತ್ತೆ. ಥೀಟಾ ವೇವ್ಸ್ ಅಂದ್ರೆ ಅದೇನು ಏನ್ ಹೇಳ್ಬೋದು ಅಂದ್ರೆ ಅದು ಒಂಥರ ಆ ಪೂರ್ತಿ ಸ್ವಪ್ನ, ಪೂರ್ತಿ ಹೇಳ್ಬೇಕಂದ್ರೆ ಕೊನೆ ಸ್ಥಿತಿ ಅಲ್ಲ. ಕೊನೆ ಸ್ಥಿತಿ ಅಂದ್ರೆ ಅಲ್ಲಿಗೆ ಹೋದ್ರೆ ಮತ್ತೆ ಅಲ್ಲಿಂದ ವಾಪಸ್ ಬರೋದು ಗೊತ್ತಾಗಲ್ಲ. ಬರ್ಬೇಕು. ಅದು ವಾಪಸ್ ಬರೋದು ಗೊತ್ತಾಗಲ್ಲ. ಆ ಸ್ಥಿತಿ ಅಂದ್ರೆ ಅದು ಆಳವಾದ ಸ್ಥಿತಿ. ಆಳವಾದ ಸ್ಥಿತಿಯಿಂದ ಸ್ವಲ್ಪ ಮುಂದೆ ಇರೋ ಸ್ಥಿತಿ ನೋಡಿ. ದೇಹದಲ್ಲಿ ಅಂದ್ರೆ ಮನಸ್ಸು ಎಚ್ಚರವಾಗಿರೋದು ಒಂದು ಸ್ಥಿತಿ, ಅಲ್ಲಿ ತರಂಗಗಳು ಬೇರೆ ಇರುತ್ತೆ. ಬೇರೆ. ಮತ್ತೆ ಯಾವುದೇ ಒಂದು ಅಂದ್ರೆ ನಾವು ಏನು ಕೆಲಸ ಮಾಡ್ತಾ ಇಲ್ಲ, ಸೊ ಸುಮ್ನೆ ಹಾಗೆ ರಿಲ್ಯಾಕ್ಸ್ ಆಗಿದೀವಿ, ಅದೊಂದು ಸ್ಥಿತಿ. ಅದೊಂದು ತರಂಗಗಳು, ಬೇರೆ ತರಂಗಗಳು ಇರ್ತದೆ. ಆ ತರ ತರಂಗ ನೋಡಿದ್ರೆ ಆಲ್ಫಾ ಆದ್ಮೇಲೆ ಈ ಆಲ್ಫಾ, ಬೀಟಾ, ಮತ್ತೆ ಈ ತೀಟಾ, ಮತ್ತೆ ಗಾಮ ಇರುತ್ತೆ. ಆಲ್ಫಾ ಹೇಳ್ಬೇಕಂದ್ರೆ ಬೀಟಾ ಗಾಮ ಸ್ವಲ್ಪ ಎಚ್ಚರಿಕೆ ಜಾಸ್ತಿ, ಕೆಲಸ ಮಾಡುವಾಗ ಬೀಟಾ ಗಾಮ ಕೆಲಸ ಮಾಡುತ್ತೆ ಅಲ್ವಾ. ಮತ್ತೆ ಆಲ್ಫಾ ಅಂದ್ರೆ ಸ್ವಲ್ಪ ನಾವು ನೆಮ್ಮದಿಯಾಗಿ ಆಯಾಗಿ ಕೂತ್ಕೊಂಡ್ರೆ ಆಲ್ಫಾ. ಧ್ಯಾನ ಜಸ್ಟ್ ಪ್ರಾರಂಭಿಸಿದ ಇಟ್ಕೊಳ್ಳಿ, ಆಲ್ಫಾದಲ್ಲಿ ಇಡ್ತೀವಿ. ಧ್ಯಾನ ಸ್ವಲ್ಪ ಆಳವಾದ ಎಂಟರ್ ಆದ್ರೆ ಇಮಿಡಿಯೇಟ್ ತೀಟಾ ಒಳಗಡೆ ಹೋಗ್ತೀವಿ. ಇನ್ ಸ್ವಲ್ಪ ಪೂರ್ತಿ ಸಬ್ ಕಾನ್ಶಿಯಸ್ ಮೈಂಡ್ ಹೋಗಿದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಅಂತರಚೇತನ ಮತ್ತು ಟಚ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಟಚ್ ಮಾಡುವಾಗ ಏನಾಗ್ತದೆ ಅಂದ್ರೆ ಅದು ಡೆಲ್ಟಾಕ್ ಹೋಗ್ಬಿಡ್ತೀವಿ. ಓಕೆ, ಸೊ ಈ ವಿಜ್ಞಾನ ಅನ್ನೋದು ಈ ಸಪರೇಟ್ ಮತ್ತೆ ತಿಳ್ಕೊಳ್ಳೋಣ ಹೆಚ್ಚಾಗಿ. ಆದ್ರೆ ನಾನು ಹೇಳಕ್ ಪ್ರಯತ್ನ ಮಾಡ್ತೇನೆ ಅಂದ್ರೆ ನೀವು ನೈಟು ಮಲಗುವಾಗ ಈ ತರ ಹಾಯಾಗಿ ಕೂತ್ಕೊಂಡು ಬೆಡ್ ಮೇಲೆ ಒಂದು 5 ನಿಮಿಷ ಧ್ಯಾನ ಮಾಡಿ, 5 ನಿಮಿಷ 10 ನಿಮಿಷ. ಆ ಟೈಮಲ್ಲಿ ನೀವು ಏನೇ ಕಲ್ಪನೆ, ಏನೇ ಕೋರಿಕೆಗಳು ಏನೇ ಇಟ್ಕೊಂಡು ಒಂದ್ಸಲ ಅದು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಧ್ಯಾನದಲ್ಲಿ ಕೂತಿದ್ರೆ ಅವಾಗ ಅದೇನಾಗ್ತದಂದ್ರೆ ನೇರವಾಗಿ ಅದನ್ನು ತಗೊಂಡು ಎಲ್ಲಿಡ್ತದೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಟಚ್. ಹೌದು, ನಿಮ್ಮ ಉಪಚೇತನ ಮನಸ್ಸು ತಿಳಿಸ್ತದೆ ಇಂಥ ಬೇಕಾಗಿದೆ ನನಗೂ ಅಂತ. ಮಿಕ್ಕಿದ ಟೈಮಲ್ಲಿ ಯಾವಾಗಲೂ ನೀವು ಉಪಚೇತನ ಮನಸ್ಸು ಹೇಳ್ಕೊಡೋಕೆ ಸಾಧ್ಯವಿಲ್ಲ. ಆದ್ರೆ ಉಪಚೇತನ ಮನಸ್ಸು ಹೇಳ್ಬೇಕಂದ್ರೆ ಇನ್ನೊಂದು ಪದ್ಧತಿ ಇದೆ. ಇದೊಂದು ಪದ್ಧತಿ ಹೇಳ್ತಾ ಇದ್ದೀನಿ. ಇನ್ನೊಂದು ಎರಡನೇ ಪದ್ಧತಿ ಏನಂದ್ರೆ, ಯಾವುದೇ ಉಪಚೇತನ ಮನಸ್ಸು ನಾನು ಹೆಚ್ಚಾಗಿ ಹೇಳ್ಬೇಕು ಅಂತ ನನಗೂ ಇದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ ಅಲವಾಟ್ ಮಾಡ್ಕೋಬೇಕು. ಅಂದ್ರೆ ಒಂಥರ ಹ್ಯಾಬಿಚುವೇಶನ್. ಅಂದ್ರೆ ಉಪಚೇತನ ಮನಸ್ಸು ಹ್ಯಾಬಿಚುವೇಶನ್ ಮೈಂಡ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಹೆಸರು ಹ್ಯಾಬಿಚುವೇಶನ್ ಮೈಂಡ್ ಅಂತ. ಏನಂದ್ರೆ ನಾನು ಯಾವುದೇ ಒಂದು ಪದೇ ಪದೇ ಇಡೀ ದಿನ ನೋಡಿ, ಎಷ್ಟೋ ಜನ ನನ್ಗೆ ಆರೋಗ್ಯ ಹಿಂಗಾಯ್ತು, ಕೆಟ್ಟೋಯ್ತು, ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನಾನು ಹಿಂಗಾಗಿದ್ದೀನಿ ಅವ್ರು ಆತರ ಹೇಳ್ತಾ ಇದ್ರೆ ಅವರು ಖಂಡಿತವಾಗಿ ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ನೀವು ಯೂನಿವರ್ಸ್ಗೂ, ಅಂದ್ರೆ ಯೂನಿವರ್ಸ್ ಅಂದ್ರೆ ಏನಿಲ್ಲ ಮತ್ತೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡೇ, ನಿಮ್ ಒಳಗಡೆ ಇರುವಂತ ಉಪಚೇತನ ಮನಸ್ಸು, ಉಪಪ್ರಜ್ಞಾ ಮನಸ್ಸು ನೀವು ಏನ್ ಹೇಳ್ತಾ ಇದ್ರೆ ಒಂದು ಸಂಕೇತ ಕೊಡ್ತಾ ಇದ್ದಾರೆ. ಏನಂತಂದ್ರೆ ನಾನು ಅನಾರೋಗ್ಯ, ನನಗೆ ಚೆನ್ನಾಗಿಲ್ಲ, ಆಯ್ತು ಬಿಡಿ ಹಂಗೆ ಇರ್ಲಿ ಅಂತ ಅವರು ಒಂಥರ ತದಾಸ್ತು ಅಂತ ಹೇಳ್ತಾರೆ ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಸಾಧ್ಯವ ನಿಮ್ನು ಸರಿಪಡಿಸೋಕೆ ಯಾರ ಕೈಯಲ್ಲಿ ಆಗಲ್ಲ. ಡಾಕ್ಟರ್ ಕೈ ಆಗಲ್ಲ, ಇನ್ನು ನಿಮ್ಮ ತಂದೆ ತಾಯಿ ಫ್ಯಾಮಿಲಿ ಯಾರ ಕೈಯಲ್ಲಿ ಸಾಧ್ಯವಾಗಲ್ಲ ಅಷ್ಟೇ. ಯಾಕಂದ್ರೆ ಅದು ಮನಸ್ಸಿನಲ್ಲಿ ಕೂತ್ಕೊಂಡಿರುತ್ತೆ, ಮೇಲಿನ ಮೇಲೆ ಹೇಳ್ಕೊಂಡು ಅದನ್ನ ಮನಸ್ಸಿನಲ್ಲಿ ಕೂತ್ಕೊಂಡಿರುತ್ತೆ. ಅದನ್ನ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ. ಅದೊಂಥರ ಯಾವ ತರ ಅಂದ್ರೆ, ಸೊ ನಾವು ಈಗ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ನೋಡಿ,
ಡ್ರೈವಿಂಗ್ ನನಗೂ ಗೊತ್ತಿಲ್ಲ, ನಾನು ಆವಾಗಲೇ ಜಸ್ಟ್ ಕಲಿತಾ ಇದ್ದೆ. ನಾನು ಒಂದು ದಿವಸ ಕಲಿಯುವಾಗ ಸ್ವಲ್ಪ ಅರ್ಥ ಆಗುತ್ತೆ, 2ನೇ ದಿವಸ, 3ನೇ ದಿವಸ, 4ನೇ, 5, 10, ಒಂದು ಮಂತು, ಹೌದು ಒಂದು ವರ್ಷ. ಅಂತ ಅವಾಗ ಏನಾಗುತ್ತೆ, ನಾವು ಮೊಬೈಲ್ ಮಾತಾಡ್ಕೊಂಡು ಹಿಂಗೆ ಅನ್ಕೊಂಡು ಅಷ್ಟೇ. ಒಂಥರ ಹೌದು ಒಂದು ಕಡೆ ಡ್ರೈವಿಂಗ್ ಆಗ್ತದೆ, ಒಂದು ಕಡೆ ಮೊಬೈಲು ಯಾಕಂದ್ರೆ ಮಾತಾಡ್ತಿರ್ತೀವಿ ಅಲ್ವಾ. ಫಾಸ್ಟ್ ಆಗಿ ಕಲ್ತ್ಕೊಂಡಿರ್ತೀವಲ್ಲ ಎರಡು ಕೆಲಸ. ಅದೇನಾಗಿದೆ ಅಂದ್ರೆ, ಇದು ಉಪಚೇತನ ಮೈಂಡ್ ಒಳಗಡೆ ಹೋಗಿ ಅಲ್ಲಿ ಪರ್ಮನೆಂಟ್ ಮೆಮೊರಿ, ಅದು ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ಶಾಶ್ವತವಾಗಿರುವಂತ ಮೆಮೊರಿ ಅದು. ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂತದೆ, ಒಂದ್ಸರಿ ಕೂತ್ಕೊಂಡ್ರೆ ಅದು ಹೋಗಲ್ಲ. ಅದೇ ತರ ನೀವು ಪದೇ ಪದೇ ಬಾಯಿಂದ ಏನ್ ಬೇಕಾದ್ರೆ ಅದು ಮಾತಾಡಬಾರ್ದು. ಅಂದ್ರೆ ಬಾಯಿಂದ ನನ್ನ ಬಗ್ಗೆ ನನಗೆ ಹಿಂಗಿದೆ, ನಂಗೆ ಹಂಗಿದೆ, ಅವ್ರು ಈಗ ಅವ್ರು ಈ ತರ ಮಾತಾಡಿದ್ರು, ಅವ್ರು ಈ ತರ ಯಾವುದು. ಅದಕ್ಕೆ ನೋ ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಬ್ಲೇಮಿಂಗ್. ಯಾರನ್ನೂ ಒಂದು ಅಂದ್ರೆ ಯಾರು ಯಾವ ತರನು ಇನ್ನೊಬ್ಬರನ್ನು ನಾವು ಬ್ಲೇಮ್ ಮಾಡೋದು, ಅವಮಾನ ಮಾಡೋದು ಯಾವ್ದು ಮಾಡ್ಕೋಬಾರ್ದು. ನಿಮ್ ಬಾಯಿಂದ ಏನ್ ಬರುತ್ತೋ ಆ ಬಾಯಿಂದ ಪದೇ ಅದನ್ನ ಪದೇ ಒಂದು ಯಾವ್ದೇನೋ ಬಂದ್ರೆ ಅದು ಖಂಡಿತವಾಗಿ ಸತ್ಯ ಆಗುತ್ತೆ. ಶಾಶ್ವತವಾಗಿರುತ್ತೆ ಅದನ್ನು. ಹ್ಮ್ ಅಶ್ವಿನಿ ದೇವತೆಗಳು ಶಾಶ್ವತವಾಗಿ ಹ್ಮ್ ಇರ್ಲಿಕ್ಕೆ ಹ್ಮ್ ಅನುಕೂಲ ಹೇಳ್ಕೊಡ್ತಾರೆ. ಅದಕ್ಕೆ ಅದನ್ನ ಹ್ಮ್ ಹೇಗಿರುತ್ತೆ ಹಾಗೆ ಇರ್ಬೇಕು ಅನ್ನೋದು. ಹ್ಮ್ ಆಲೋಚನಾ ಶಕ್ತಿ ಜಾಸ್ತಿ ಮಾಡಬಾರ್ದು. ಹೇಗ್ ಹ್ಮ್ ಬಂದಿದ್ದು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋದು ಅದು ಹಾಗೆ ಇರ್ಬೇಕು. ಎಸ್, ಅದಕ್ಕೆ ಈ ಅಫರ್ಮೇಶನ್ಸ್ ಎಲ್ಲ ಬರೆಯೋದು, ಅದಕ್ಕೆ ಅಫರ್ಮೇಶನ್ಸ್ ಹೇಳೋದು ಬರೆಯೋದು. ಯಾಕಂದ್ರೆ ಹೆಚ್ಚು ಸಂಖ್ಯೆದಲ್ಲಿ ಹೆಚ್ಚು ಸಮಯ ನೀವು ಅದು ಹೇಳ್ತಾ ಹೋದ್ರೆ ಏನಾಗುತ್ತೆ, ಉಪಚೇತನ ಮನಸ್ಸು ಸೇರುತ್ತೆ ಅದು. ಓಹೋ, ಇದಕ್ಕೂ ಇದು ಬೇಕಾ ಅಂತ ಅವ್ರಿಗೆ ಅರಿವು ಬರುತ್ತೆ. ಇದು ಬೇಕಾ ಅಂದ್ರೆ ಅದು ಕೊಟ್ಬಿಡ್ತದೆ ಅಷ್ಟೇ. ಹ್ಮ್. ಇದು ಬೇಕು ಅಂದ್ರೆ ಅದು ಪೂರ್ತಿ ನನಗೆ ಇದೇ ಬೇಕು ಅಂತ ಸ್ಟ್ರಾಂಗ್ ಆಗಿ ಬಲವಾದ ಒಂದು ನಿಮ್ಮ ಕಲ್ಪನೆ, ನಿಮ್ಮ ಕೋರಿಕೆ, ಆಸೆ ಇದ್ರೆ ಖಂಡಿತವಾಗಿ ಆಗುತ್ತೆ. ಹ್ಮ್. ನಿಮ್ಗೆ ಅದಕ್ಕೂ ಎಲಿಜಿಬಿಲಿಟಿ ಬೇಕಾಗಿಲ್ಲ. ನೀವು ಡಾಕ್ಟರ, ಇಂಜಿನಿಯರ, ತಾನಾಗಿ ಪ್ರೊಫೆಸರ, ಇಲ್ಲಾಂದ್ರೆ ನೀವು ಕಿಂಗ, ಇಲ್ಲಾಂದ್ರೆ ಸರ್ವೆಂಟ, ಪಾಳೆಗಾರ, ಏನು ಬೇಕಾಗಿಲ್ಲ. ಸಂಬಂಧನೇ ಇಲ್ಲ. ನಾವು ಮೇಲಿನ ಮೇಲೆ ಹೇಳ್ಕೊಂಡಿರ್ತೀವಲ್ಲ, ತಾನಾಗೆ ಮೇಲಿನ ಮೇಲೆ ಹೇಳ್ಕೊಂಡಿರ್ತೀವಿ, ಅದು ತಾನಾಗೆ ಅದನ್ನ ಏನ್ ಮಾಡುತ್ತೆ ಅಂದ್ರೆ ನಾವು ಕೇಳಿದನ್ನೇ ಅದು ಮಾಡ್ಕೊಡತ್ತೆ. ಅಷ್ಟೇ ಅಷ್ಟೇ. ಹ್ಮ್. ಹೌದು. ಅದಕ್ಕೆ ನಾವು ಹೇಳ್ತೀವಿ, ಇಡೀ ಸೃಷ್ಟಿ ನಿಮ್ಮ ಒಳಗಡೆ ಇದೆ ಅಂತ ಹೇಳಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ, ಸೃಷ್ಟಿ ಎಲ್ಲ ಆಚೆ ಕಡೆ ಆಗ್ತಾ ಇಲ್ಲ, ನಿಮ್ಮ ಒಳಗಡೆಯಿಂದನೇ, ಅಂದ್ರೆ ಒಳಗಡೆಯಿಂದ ಹೊರಗಡೆ ಬರೋದು ಸೃಷ್ಟಿ. ಹೌದು ಸೃಷ್ಟಿ. ದಿ ಇನ್ನರ್ ಟು ಔಟರ್, ಹೌದು. ಆಲ್ವೇಸ್ ಇಟ್ ಕಮ್ಸ್ ಫ್ರಮ್ ಇನ್ನರ್ ಅಂಡ್ ದೆನ್ ಗೋಸ್ ಔಟರ್. ನಿಜ. ಅರ್ಥ ಆಯ್ತಾ? ಹೌದು, ನಿಜ ಸರ್, ನಿಜ. 100ಕ್ಕೆ 100 ಸತ್ಯ. ಸತ್ಯ. ನಮ್ಮ ಮನಸ್ಸೇ ಎಲ್ಲಕ್ಕೂ ಕಾರಣ. ಒಳ್ಳೇದು ಹೌದು. ಕೆಟ್ಟದಕ್ಕೂ, ಆನಂದ, ಸಂತೋಷ, ಪ್ರೀತಿ, ಪ್ರೇಮ, ವಿಶ್ವಾಸ ಎಲ್ಲಕ್ಕೂ ನಮ್ಮ ಆತ್ಮನೇ, ನಮ್ಮ ದೇಹನೇ, ನಮ್ಮ ಮನಸ್ಸೇ ಕಾರಣ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಓಕೆ. ಹೇಳಿ ಮಾ ಲಕ್ಷ್ಮೀ ನಾವೇನಿ, ಮಾತಾಡಿ. ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಬರ್ತಾ ಇಲ್ಲಮ್ಮ, ಧ್ವನಿ ಬರ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳ್ತಾ ಇದ್ಯಾ? ಹಾ. ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಿರ್ತಾರೆ ಸರ್. ಹ್ಮ್ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತಿರ್ತಾರೆ ಬಾಲಕ. ಹೌದು. ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳಿ ತಥಾಸ್ತು ಮಾಡ್ತಾರೆ ಸರ್ ನಮ್ಮ ಹೌದು. ಹತ್ರ ಮಹಾದೇವರು. ಹ್ಮ್ ಮತ್ತೆ ಇನ್ನೊಂದು ಅಹಂ ಬ್ರಹ್ಮಾಸ್ಮಿ, ನಾವೇ ಬ್ರಹ್ಮ, ನಾವೇ ದೇವರು. ಹ್ಮ್ ಅದೇ ಸರ್ ಇದನ್ನೆಲ್ಲ. ಹೌದು. ನಮಸ್ತೆ ಸರ್. ರೈಟ್. ಬಸವರಾಜ್ ಅವರು ಹೇಳಿ. ಬಸವರಾಜ್ ಅವರು ಮಾತಾಡಿ. ಸೌಂಡ್ ಬರ್ತಾ ಇಲ್ಲ ಬಸವರಾಜ್ ಅವರು. ನಿಮ್ದು ಸಿಗ್ನಲ್ ಏನೋ ಪ್ರಾಬ್ಲಮ್ ಇದೆ ನೋಡಿ, ಸೌಂಡ್ ಬರ್ತಾ ಇಲ್ಲ. ರೈಟ್. ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡಬೇಕು, ಏನಾದ್ರು ನಿಮ್ಮ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಮಾತಾಡಿ. ಇನ್ನು ಸೆಷನ್ ಕ್ಲೋಸ್ ಮಾಡೋಣ. ಇನ್ನೊಂದು 2 ನಿಮಿಷದಲ್ಲಿ ಕ್ಲೋಸ್ ಮಾಡೋಣ. ರೈಟ್. ಎಲ್ಲರಿಗೂ ಇವತ್ತಿನ ಜ್ಞಾನ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ ಮೆಸೇಜ್ ಹಾಕಿ. ಎಸ್ ಸರ್. Yes, Guruji. ಎಸ್.
ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರೈಟ್, ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಹಲೋ ಸರ್, ನಮಸ್ತೆ ಹೇಳಿ. ಸರ್. ಈಗ ನೀವು ನಮಗೆ ಹಾಕಿ ಧ್ಯಾನ ಮಾಡಿಸಿದ್ರಲ್ಲ ವಾಯ್ಲನ್, ಅವನ್ನ PDF ಕಳಿಸ್ಕೊಡ್ತೀರ? ನಾವು ಹಾಕ್ಯಂದ್ ಮಾಡಬೇಕಾರೆ ಧ್ಯಾನ ಮಾಡ್ಬೇಕಂದ್ರೆ ಅಂದ್ರೆ ಅದು PDF ಅಲ್ಲ, ಅದು ಇದು ವಿಡಿಯೋ ಆಡಿಯೋ ಹಾ ಮ್ಯೂಸಿಕ್ ಅನ್ನೋದು ಗ್ರೂಪ್ ಅಲ್ಲಿ ಹಂಚ್ತೀವಿ. ಅದು ತಗೊಂಡು ನೀವು ಹಾಕೊಂಡು ಮಾಡ್ಬೋದು. ಹ್ಞೂ ಸರ್, ಥ್ಯಾಂಕ್ಸ್ ಸರ್. ಓಕೆ, ರೈಟ್, ಕಲಿಸ್ತೀವಿ ಬಿಡಿ. ಓಕೆ, ರೈಟ್.